श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದರು 1200 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಅವತಾರ ಮಾಡಿ ಧರ್ಮೋದ್ಧಾರವನ್ನು ಮಾಡಿ ಸಮಾಜದ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಭಗವದ್ ಅನುಗ್ರಹಕ್ಕೆ ಪಾತ್ರನಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಉದ್ದೇಶದಿಂದ ಎಲ್ಲರಿಗೂ ಈ ಒಂದು ಜೀವನದ ಸಾರ್ಥಕ್ಯಕ್ಕೆ ಬೇಕಾದಂತಹ ಮಾರ್ಗವನ್ನು ಉಪದೇಶ ಮಾಡಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಅವರು ತೋರಿಸಿದಂತಹ ಒಂದು ಮಾರ್ಗ ಏನಿದೆಯೋ ಈ ಮಾರ್ಗವನ್ನು ಅನುಸರಣೆ ಮಾಡುವುದರ ಮೂಲಕ ನಮ್ಮ ಜೀವನವನ್ನು ನಾವು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅವರ ಉಪದೇಶಗಳಲ್ಲಿ ಭಗವಂತನ ಆರಾಧನೆಯನ್ನು ಹೇಗೆ ಮಾಡಬೇಕು, ಅದರಿಂದ ಭಗವದ್ ಅನುಗ್ರಹಕ್ಕೆ ಹೇಗೆ ಪಾತ್ರನಾಗಬೇಕು ಅನ್ನುವ ವಿಷಯ ಒಂದು. ಅದೇ ರೀತಿಯಾಗಿ ಲೋಕದಲ್ಲಿ ಇನ್ನೊಬ್ಬರ ಜೊತೆಗೆ ಅಂದ್ರೇನು, ಒಬ್ಬ ಸೌಜನ್ಯದಿಂದ ಸಜ್ಜನನಾಗಿ ಜೀವನವನ್ನು ನಡೆಸಬೇಕು ಅಂತಂದರೆ ಯಾವ ರೀತಿಯಾಗಿ ನಾವು ನಡ್ಕೊಳ್ಳಬೇಕು, ಎಂತಹ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಅನ್ನುವಂತಹ 2 ವಿಚಾರಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಮೊದಲನೇದಾಗಿ ಭಗವಂತನ ಅನುಗ್ರಹಕ್ಕೆ ನಾವು ಹೇಗೆ ಪಾತ್ರರಾಗಬೇಕು ಅದೊಂದು ವಿಷಯ. ಎರಡನೆಯದು ಲೋಕದಲ್ಲಿ ಸತ್ಪುರುಷನಾಗಿ ಜೀವನವನ್ನು ನಡೆಸಿ ಕೊನೆಯ ತನಕ ಜೀವನದಲ್ಲಿ ಎಲ್ಲರ ಒಂದು ಎಲ್ಲರ ಆದರಕ್ಕೂ ಮತ್ತು ಗೌರವಕ್ಕೂ ಪಾತ್ರರಾಗುವಂತೆ ಜೀವನವನ್ನು ನಡೆಸುವುದು ಹೇಗೆ, ಈ 2 ವಿಷಯಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದಾರೆ. ಉದಾಹರಣೆಗೆ ನಾವು ಭಜಗೋವಿಂದ ಸ್ತೋತ್ರದಲ್ಲಿರುವಂತಹ ಒಂದು ಶ್ಲೋಕವನ್ನು ನೋಡಿದರೆ ಆ ಶ್ಲೋಕದ ಅರ್ಧ ಭಾಗದಲ್ಲಿ ಮೊದಲನೇ ವಿಷಯ, ಎರಡನೇ ಭಾಗದಲ್ಲಿ ಉಳಿದ ಅರ್ಧ ಭಾಗದಲ್ಲಿ ಎರಡನೇ ವಿಷಯ ಇರುತ್ತೆ. ಉದಾಹರಣೆಗೆ ಅವರು ಹೇಳಿರುವಂತಹ ಒಂದು ಮಾತು, ಗೇಯಂ ಗೀತಾ ನಾಮ ಸಹಸ್ರಂ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ಇದು ಶ್ಲೋಕದ ಒಂದು ಭಾಗ. ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನ ಜನಾಯ ಚ ವಿತ್ತಂ, ಇದು ಶ್ಲೋಕದ ಉಳಿದ ಭಾಗ. ಈ ಮೊದಲನೇ ಭಾಗದಲ್ಲಿ ಅವರೇನು ಹೇಳಿದ್ದಾರೆ, ಗೇಯಂ ಗೀತಾ ನಾಮ ಸಹಸ್ರಂ, ಗೀತಾ ಭಗವಂತ ಉಪದೇಶ ಮಾಡಿರ್ತಕ್ಕಂತಹ ಭಗವದ್ಗೀತೆಯನ್ನು ಪಠನ ಮಾಡಬೇಕು. ನಾಮ ಸಹಸ್ರಂ, ಭಗವಂತನ ನಾಮ ಸಹಸ್ರ, ವಿಷ್ಣು ಸಹಸ್ರ, ಲಲಿತಾ ಸಹಸ್ರನಾಮ ಇತ್ಯಾದಿ, ಅಂದರೆ ಭಗವನ್ ನಾಮವನ್ನು ಉಚ್ಚಾರಣೆ ಮಾಡಬೇಕು. ನಮಗೆ ಸಿಗುವಂತಹ ಅಮೂಲ್ಯವಾದಂತಹ ಸಮಯದಲ್ಲಿ ಭಗವನ್ ನಾಮೋಚ್ಚಾರಣೆಯನ್ನು ಮಾಡುವುದಕ್ಕಾಗಿ ಆ ಸಮಯವನ್ನು ಸಾರ್ಥಕ ಮಾಡಿಕೊಳ್ಳಬೇಕು, ಉಪಯೋಗ ಮಾಡಿಕೊಳ್ಳಬೇಕು. ಇದಿಷ್ಟು ಭಗವದ್ ಅನುಗ್ರಹಕ್ಕೆ ನಾವು ಪಾತ್ರ ಆಗಲಿಕ್ಕೆ ಅವರು ಮಾಡಿದಂತಹ ಉಪದೇಶ. ಆ ಗೀತೆಯನ್ನು ಪಠನ ಮಾಡುವುದರ ಮೂಲಕ ಗೀತೆಯಲ್ಲಿ ಭಗವಂತ ತನ್ನ ಮನಸ್ಸಿನಿಂದ ಒಂದೊಂದು ಮಾತನ್ನು ಆಡಿದ್ದಾನೆ. ಭಗವಂತನ ಮನಸ್ಸಿನಲ್ಲಿ ಏನಿದೆ ಅನ್ನುವುದನ್ನು ಸ್ವಯಂ ಭಗವಂತನೇ ನಮಗೆ ಉಪದೇಶ ಮಾಡ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ, ಬೇರೆ ಯಾರೋ ಹೇಳುವುದಲ್ಲ. ಸ್ವತಃ ಭಗವಂತ ತನ್ನ ಮನಸ್ಸಿನಲ್ಲಿರುವಂತಹ ವಿಷಯಗಳನ್ನು ಭಕ್ತರಿಗೆ ಉಪದೇಶ ಮಾಡಿದ್ದಾನೆ. ಆದ್ದರಿಂದ ಇಲ್ಲಿ ಈ ಭಗವದ್ಗೀತೆ ಅನ್ನುವುದು ಅದರಿಂದಲೇ ಇದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಗ್ರಂಥವಾಗಿದೆ. ಅದರಿಂದ ಇಂತಹ ಗೀತೆಯನ್ನು ಪಠನ ಮಾಡೋದ್ರ ಮೂಲಕ ಭಗವಂತನ ಅನುಗ್ರಹಕ್ಕೆ ನಾವು ಪಾತ್ರರಾಗುವುದು ಹೇಗೆ ಅನ್ನುವಂತಹ ಒಂದು ನಿರ್ದೇಶನ, ಒಂದು ನಿರ್ದೇಶನ ನಮಗೆ ಪ್ರಾಪ್ತವಾಗುತ್ತೆ, ನಮಗೆ ಸಿಗುತ್ತೆ. ಅಂದರೆ ಭಗವಂತನ ಸ್ವಭಾವ ಹೇಗಿರುತ್ತೆ, ಭಗವಂತ ಯಾವ ರೀತಿಯಾಗಿ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ, ಭಕ್ತರಿಂದ ಭಗವಂತ ಏನು ಅಪೇಕ್ಷೆ ಪಡ್ತಾನೆ ಅಂತಲೇ ತನಗೋಸ್ಕರ ಅಲ್ಲ, ಭಕ್ತರಿಗೆ ಅನುಗ್ರಹ ಮಾಡಬೇಕಾದ್ರೆ ಭಕ್ತರಲ್ಲಿ ಭಗವಂತ ಏನು ನೋಡ್ತಾನೆ, ಯಾವುದನ್ನು ನೋಡಿ ಭಗವಂತ ಭಕ್ತರಿಗೆ ಅನುಗ್ರಹ ಮಾಡ್ತಾನೆ, ಭಕ್ತನಾಗಿರುವವನಿಗೆ ಯಾವ ರೀತಿಯಾದ ಯೋಗ್ಯತೆ ಇರಬೇಕು, ಈ ಎಲ್ಲ ವಿಷಯಗಳನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಅದನ್ನೆಲ್ಲ ನಾವು ತಿಳ್ಕೊಂಡಾಗ ನಮಗೂ ಸಹ ಆ ಭಗವದ್ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಒಂದು
ಮಾರ್ಗದರ್ಶನ ಸಿಗುತ್ತೆ. ತದ್ವಾರ ಅದನ್ನು ಆಚರಣೆ ಮಾಡಿದಾಗ ನಮಗೆ ಜೀವನದಲ್ಲಿ ಭಗವದ್ ಅನುಗ್ರಹವು ವಿಶೇಷವಾಗಿ ಪ್ರಾಪ್ತವಾಗುತ್ತೆ. ಯಾಕೆಂತಂದರೆ ಭಗವಂತ ಯಾವುದನ್ನು ನೋಡ್ತಾನೆ, ಭಕ್ತರಲ್ಲಿ ಯಾವುದನ್ನು ನೋಡ್ತಾನೆ ಅಂತಂದರೆ ಆ ಭಕ್ತಿಯನ್ನು ಮಾತ್ರವೇ ನೋಡ್ತಾನೆ. ಭಗವಂತನ ವಿಷಯದಲ್ಲಿ ಎಷ್ಟು ಶ್ರದ್ಧೆಯಿಂದ ಇದ್ದಾರೆ ಭಕ್ತರು, ಎಷ್ಟು ದೃಢವಾದ ವಿಶ್ವಾಸದಿಂದ ಇದ್ದಾರೆ ಅನ್ನುವುದನ್ನೇ ಪ್ರಧಾನವಾಗಿ ಭಗವಂತ ನೋಡ್ತಾನೆ. ಬೇರೆ ಆಸ್ತಿಪಾಸ್ತಿಗಳನ್ನೆಲ್ಲ ನೋಡೋದಿಲ್ಲ. ಎಷ್ಟು ಆಸ್ತಿ ಪಾಂಡಿತ್ಯ ಅವುಗಳನ್ನು ನೋಡುವುದಿಲ್ಲ. ಅವುಗಳಿದ್ದರೆ ಇರ್ಬೋದು, ಆದರೆ ಅವುಗಳಿದ್ದರೂ ಸಹ ಇದಿದ್ದರೆ ಮಾತ್ರ ಭಗವಂತ ಅವನ ಕಡೆಗೆ ನೋಡ್ತಾನೆ. ಈ ಶ್ರದ್ಧೆಯನ್ನು ದೃಢವಾದಂತಹ ವಿಶ್ವಾಸ ಇದ್ದರೆ ಮಾತ್ರ ಅವನ ಕಡೆಗೆ ಭಗವಂತ ನೋಡ್ತಾನೆ. ಅದಿಲ್ಲ ಅಂತಂದರೆ ಏನೇ ಇದ್ದರೂ ಅವನ ಕಡೆಗೆ ಭಗವಂತ ನೋಡುವುದಿಲ್ಲ. ಅದಕ್ಕೆ ಇದನ್ನೇ ಗೀತೆಯಲ್ಲಿ ಭಗವಂತ ಒಂದು ಕಡೆ ಹೇಳಿದ್ದಾನೆ, ಅಶ್ರದ್ಧೆಯ ಹುತಂದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಯತೆ ಪಾರ್ಥ ನಚತತ್ ಪ್ರೇತ್ಯ ನೋ ಇಹ ಅಂತ. ಅಶ್ರದ್ಧೆಯಿಂದ, ನೀನು ಅಶ್ರದ್ಧೆಯಿಂದ ಏನೇ ಮಾಡಿದರು, ಹುತಂದತ್ತಂ ತಪಸ್ತಪ್ತಂ ಕೃತಂಚಯತ್, ಏನೇ ಮಾಡಿದರೂ ಏನೇ ಅನುಷ್ಠಾನ ಮಾಡಿದರೂ ಅಶ್ರದ್ಧೆಯಿಂದ ಅದು ಯಾವುದನ್ನು ನಾನು ತಗೊಳ್ಳೋದಿಲ್ಲ ಅಂತ ಭಗವಂತ ಹೇಳ್ತಾನೆ. ಆದ್ದರಿಂದ ಈ ಲೋಕದಲ್ಲೂ ಪ್ರಯೋಜನ ಇಲ್ಲ, ಇನ್ನೊಂದು ಲೋಕದಲ್ಲೂ ಪ್ರಯೋಜನ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ನಾವು ತಿಳ್ಕೊಳ್ಬೇಕಂತಹ ಒಂದು ವಿಷಯ ಏನು ಅಂದರೆ, ಅಶ್ರದ್ಧೆಯಿಂದ ಕರ್ಮದ ಅನುಷ್ಠಾನ ಮಾಡಿದರೆ ಏನಾಗುತ್ತೆ ಅಂತಂದರೆ ಅದಕ್ಕೂ ಒಂದು ಫಲ ಇದೆ. ಯಾರಾದರೂ ಶ್ರದ್ಧೆ ಇಲ್ಲದೆ ಅಶ್ರದ್ಧೆಯಿಂದ ಏನಾದರೂ ಏನಾದರೂ ಒಂದು ಅನುಷ್ಠಾನ ಮಾಡಿದ್ದಾರೆ ಅಂತಂದರೆ ಅದಕ್ಕೂ ಒಂದು ಫಲ ಉಂಟು. ಆದರೆ ಆ ಫಲ ನಮಗೆ ಸಿಕ್ಕುವುದಿಲ್ಲ, ಬೇರೆಯವರಿಗೆ ಸಿಗುತ್ತೆ. ಯಾರಿಗೆ ಸಿಗುತ್ತೆ ಅಂತಂದರೆ ಅದರ ಬಗ್ಗೆ ಪುರಾಣದಲ್ಲಿ ಹೇಳಿದ್ದಾರೆ. ಭಗವಂತ ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡಿ ಅವನನ್ನು ಪಾತಾಳಕ್ಕೆ ಕಳಿಸ್ತಾನೆ. ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಆ ಪಾತಾಳಕ್ಕೆ ಕಳಿಸುವಾಗ ಭಗವಂತ ಬಲಿಚಕ್ರವರ್ತಿಗೆ ಒಂದು ವರವನ್ನು ಕೊಡ್ತಾನೆ. ಯಾಕಂದರೆ ಅವನನ್ನು ನಿಗ್ರಹ ಮಾಡಿ ಪಾತಾಳಕ್ಕೆ ಕಳಿಸ್ತಾ ಇರುವುದರಿಂದ ಅವನಿಗೇನಾದರೂ ಒಂದು ವರ ಕೊಡಬೇಕಾಯಿತು. ಹಾಗಾಗಿ ಅವನಿಗೊಂದು ವರವನ್ನು ಕೊಡ್ತಾನೆ. ಏನು ಅಂತಂದರೆ, ಈ ಲೋಕದಲ್ಲಿ ಏನೇ ಒಂದು ಕರ್ಮಾನುಷ್ಠಾನ ಯಾರ್ಯಾರು ಮಾಡ್ತಾರೋ ಅವರು ಶ್ರದ್ಧೆ ಇಲ್ಲದೆ ಮಾಡಿದರೆ ಆ ಅನುಷ್ಠಾನದ ಫಲ ನಿನಗೆ ಬರುತ್ತೆ ಅಂತ ಬಲಿಚಕ್ರವರ್ತಿಗೆ ಒಂದು ವರವನ್ನು ಭಗವಂತ ಕೊಡ್ತಾನೆ. ಶ್ರದ್ಧೆ ಇಲ್ಲದೆ ಅನುಷ್ಠಾನ ಮಾಡಿದರೆ ಆ ಕರ್ಮಫಲ ಅವರಿಗೆ ಹೋಗುವುದಿಲ್ಲ, ಅದು ನಿನಗೆ ಬರಲಿ, ಆ ಫಲ ನಿನಗೆ ಆ ಫಲ ಸಿಗಲಿ ಎಂಬುದಾಗಿ ಭಗವಂತ ಬಲಿಚಕ್ರವರ್ತಿಗೆ ಆ ವರವನ್ನು ಕೊಟ್ಟಿದ್ದ. ಹಾಗಾಗಿ ಏನಾಗುತ್ತೆ, ನೀವು ಯಾರಾದರೂ ಶ್ರದ್ಧೆ ಇಲ್ಲದೆ ಏನಾದರೂ ಮಾಡಿದರೆ, ಅನುಷ್ಠಾನ ಮಾಡಿದರೆ ಅದು ನಿಮಗೆ ಸಿಕ್ಕುವುದಿಲ್ಲ, ಬಲಿಚಕ್ರವರ್ತಿಗೆ ಹೋಗುತ್ತೆ. ಬಲಿಚಕ್ರವರ್ತಿಗೆ ಹೋಗಿ ಸೇರುತ್ತೆ ಆ ಫಲ, ನಮಗೆ ಸಿಕ್ಕುವುದಿಲ್ಲ. ಬರೀ ನಾವು ಕೆಲಸ ಮಾಡಿದಂಥ ಒಂದು ಶ್ರಮ ಮಾತ್ರ ಉಳಿಯುತ್ತೆ. ಆ ಫಲ, ಶ್ರಮಕ್ಕೆ ತಕ್ಕಂತಹ ಫಲ ಸಿಗಬೇಕು ಅಂತಂದರೆ ಈ ಮಧ್ಯೆಯಲ್ಲಿ ಶ್ರದ್ಧೆ ಅನ್ನೋದು ಅತ್ಯಂತ ಅವಶ್ಯಕ. ಆದ್ದರಿಂದ ಇಲ್ಲಿ ನಮಗೆ ಫಲ ಬೇಕು ಅಂತಂದರೆ ಆ ಪರಿಶ್ರಮದ ಜೊತೆಗೆ ಶ್ರದ್ಧೆಯೂ ಸಹ ಅವಶ್ಯಕ. ಈ ರೀತಿಯಾದಂತಹ ಅನೇಕ ವಿಧವಾದಂತಹ ವಿಚಾರಗಳನ್ನು ಭಗವಂತ ಆ ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿದ್ದಾನೆ. ಹಾಗಾಗಿ ಇದನ್ನೆಲ್ಲ ನಾವು ತಿಳ್ಕೊಂಡಾಗ ನಾವು ಯಾವ ರೀತಿಯಾಗಿ ಭಗವದ್ ಆರಾಧನೆ ಮಾಡಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ವಿಶೇಷವಾಗಿ ನಮಗೆ ಪ್ರಾಪ್ತವಾಗುತ್ತೆ. ಹಾಗಾಗಿ ಇಲ್ಲಿ ಭಗವಂತ ಭಕ್ತರಲ್ಲಿ ಎಷ್ಟು ಶ್ರದ್ಧೆ ಇದೆ ಅನ್ನೋದನ್ನು ವಿಶೇಷವಾಗಿ ನೋಡ್ತಾನೆ. ಅದಕ್ಕೆ ಒಂದು ಕಥೆ ಇದೆ, ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ. ಒಂದು ಊರಿದೆ, ಆ ಊರಿನಲ್ಲಿ ಒಂದು ದೇವಸ್ಥಾನ ಉಂಟು. ತುಂಬ ಜನ ಊರಿನವರೆಲ್ಲ ದಿವಸ ದೇವಸ್ಥಾನಕ್ಕೆ ಬರ್ತಿದ್ದರು, ನಮಸ್ಕಾರ ಮಾಡ್ಕೊಂಡು ಹೋಗ್ತಾಯಿದ್ರು. ಅವರಲ್ಲಿ ಒಬ್ಬ ಭಕ್ತ ದಿವಸ ಬರ್ತಾ ಇದ್ದ. ಅವ ಬಂದುಬಿಟ್ಟು ಅಲ್ಲಿ ದೇವರ ಎದುರಿಗೆ ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು 10-15 ನಿಮಿಷ ಅದೇನೋ ಒಂದು ಪಾರಾಯಣೆ ಮಾಡಿಕೊಂಡು, ಹೊರಗಡೆ ಕೇಳಿಸೋದಿಲ್ಲ, ಒಳಗೆ ಮಾತ್ರ ಅದೇನೋ ಒಂದು ಪಾರಾಯಣೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇದ್ದ. ಅವನೇನು ತುಂಬ ಓದ್ದವನೇನಲ್ಲ, ಅದೇ ಊರಿನಲ್ಲಿರುವವನು, ತುಂಬ ಜನರಿಗೆ ಪರಿಚಯ ಇರುವವನೇ ಅವನು. ತುಂಬ ಓದ್ದವನೇನಲ್ಲ, ತುಂಬ ಬುದ್ಧಿಶಾಲಿ ಆದವನೇನಲ್ಲ. ಅವನು ದಿವಸ ಈ ರೀತಿಯಾಗಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಹೀಗೆ 10-15 ನಿಮಿಷ ಹೀಗೆ ಕೂತ್ಕೊಂಡು ಅದೇನೋ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಪುಸ್ತಕ ಏನು ಇಟ್ಕೊಳ್ಳೋದಿಲ್ಲ, ಹಾಗೆ ಕೂತ್ಕೊಂಡು ಹೇಳ್ಕೊಂಡು ಹೋಗ್ತಾನೆ. ಅದನ್ನು ನೋಡಿದಾಗ ಅಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಒಂದು ದಿವಸ ಸಂಶಯ ಬಂತು, ಇವನು ಏನು ಓದ್ತಾನೆ ದಿವಸ ಇಲ್ಲಿಗೆ ಬಂದು ಕೂತ್ಕೊಳ್ತಾನೆ, 15 ನಿಮಿಷ ಕೂತ್ಕೊಳ್ತಾನೆ, ಆ ಸಮಯದಲ್ಲಿ ಏನೋ ಒಂದು ಹೇಳ್ಕೊಳ್ತಾನೆ. ಇವನೇನು ತುಂಬ ಓದ್ದವನೇನಲ್ಲ, ಆದರೂ 15 ನಿಮಿಷ ಯಾವುದೋ ಒಂದನ್ನು ಹೇಳ್ಕೊಳ್ಬೇಕು ಅಂತಂದ್ರೆ ಅದಷ್ಟು ಇವನ ತಲೆಯಲ್ಲಿ ಇರಬೇಕಲ್ವ, ಏನೋ ಒಂದು ಬಂದಿರಬೇಕು ಅವನಿಗೆ, ಏನು ಓದ್ತಾನೆ ಅಂತ ಇವರಿಗೆಲ್ಲ ತುಂಬ ಕುತೂಹಲ ಆಯಿತು. ಈ ಅರ್ಚಕನಿಗೆ ತುಂಬ ಕುತೂಹಲ ಆಯಿತು. ಒಂದು ದಿವಸ ಅವನನ್ನು ಹಿಡಿದು ಕೇಳಿದ್ದ, ನೀನು ಏನು ಓದ್ತೀಯಪ್ಪ, ದಿವಸ ಇಲ್ಲಿ ಬಂದುಬಿಟ್ಟು 15 ನಿಮಿಷ ಓದ್ತೀಯಲ್ವ, ಏನು ಓದ್ತಾ ಇದ್ದಿ, ನೀನೇನೋ ಸ್ತೋತ್ರ ಓದ್ತೀಯಾ ಅಥವಾ ಏನಾದರೂ ಪಾರಾಯಣ ಮಾಡ್ತಿರ್ತೀಯಾ, ಏನು ಮಾಡ್ತಾ ಇರ್ತೀಯ ಅಂತ ಕೇಳಿದ್ದು. ಅದಕ್ಕೆ ಅವನು ಉತ್ತರ ಕೊಟ್ಟಿದ್ದ,
ನಾನೇನು ಸ್ತೋತ್ರ ಅದೆಲ್ಲ ಓದೋದಿಲ್ಲ, ನಂಗೆ ಅಷ್ಟೆಲ್ಲ ಬರುವುದಿಲ್ಲ. ಹಾಗಿದ್ರೆ ಏನು ಓದ್ತಿ ಅಂತಂದರೆ, ನಮ್ಮ ಭಾಷೆಯಲ್ಲಿ ಅಕ್ಷರಗಳಿದಾವಲ್ವ, ವರ್ಣಗಳು, ಆ ಎಲ್ಲ ವರ್ಣಗಳನ್ನು ಒಂದು ಸಲ ಓದ್ಬಿಡ್ತೀನಿ ದಿವಸ ಇಲ್ಲಿ ಬಂದು ಕೂತ್ಕೊಂಡು. ಮೊದಲ ಈ ಎಲ್ಲ ಅಕ್ಷರಗಳನ್ನು ಓದ್ಬಿಡ್ತೀನಿ. ಆಮೇಲೆ ಕಕಾರ, ಖ ಅಲ್ಲೂ ಎಲ್ಲದಕ್ಕೂ ಸೇರಿಸಿ ಕ ಕಿ ಕು ಎಲ್ಲದಕ್ಕೂ ಸೇರಿಸಿ ಆ ಒಂದೊಂದು ಅಕ್ಷರವನ್ನು ಸೇರಿಸ್ಕೊಂಡು ಅಷ್ಟನ್ನು ಒಂದು ಸಲ ಉಚ್ಚಾರಣೆ ಮಾಡಿಬಿಡ್ತೀನಿ ದಿವಸ ಇಲ್ಲಿಗೆ ಬಂದು. ನಾನು ಕಲ್ತಿದ್ದೆ ಅಷ್ಟೇ, ಬರೀ ಅಕ್ಷರಗಳಿಗೂ ಕಲ್ತಿದ್ದೆ ಮೊದಲು. ಅದನ್ನು ಕಲ್ತ್ಕೊಂಡು ಇನ್ನೊಂದಿಷ್ಟು ಮುಂದೆ ಹೋಗೋದ್ರೊಳಗೆ ವಿದ್ಯಾಭ್ಯಾಸ ನಿಂತು ಹೋಯಿತು. ಹಾಗಾಗಿ ಇಷ್ಟು ಮಾತ್ರ ಕಲ್ತ್ಕೊಂಡಿದ್ದೆ. ಏನು ಪ್ರಯೋಜನ? ಸರಿ ಆಯಿತು, ದಿವಸ ಅಕ್ಷರಗಳನ್ನು ಹೇಳ್ತಾ ಇದ್ದಿ, ಇಲ್ಲಿಗೆ ಬಂದುಬಿಟ್ಟು ಅದನ್ನು ಹೇಳಿದ್ರಿಂದ ಏನು ಪ್ರಯೋಜನ? ಏನೋ ಒಂದು ಸ್ತೋತ್ರನೋ ಏನೋ ಪಾರಾಯಣೆ ಮಾಡಿದರೆ ಅದರಿಂದ ಪ್ರಯೋಜನ. ಈ ಅಕ್ಷರಗಳನ್ನು ಹೇಳೋದ್ರಿಂದ ಏನು ಪ್ರಯೋಜನ ಅಂತ ಕೇಳಿದಾಗ ಅದಕ್ಕೆ ಅವನು ಹೇಳಿದ್ದ, ಏನಿಲ್ಲ, ದಿವಸ ನಾನು ಇದಿಷ್ಟು ಅಕ್ಷರಗಳನ್ನು ದೇವರ ಮುಂದೆ ಒಂದು ಸಲ ಉಚ್ಚಾರಣೆ ಮಾಡಿ ಕೊನೆಗೆ ದೇವರ ಹತ್ರ ಒಂದು ಮಾತು ಹೇಳ್ಕೊಳ್ತೀನಿ. ಏನು ಅಂತಂದರೆ, ಇಡೀ ಪ್ರಪಂಚದಲ್ಲಿ ಎಷ್ಟು ದೊಡ್ಡ ಕವಿ ಬೇಕಾದರೂ ಇರಲಿ, ಯಾರು ಬೇಕಾದರೂ ಇರಲಿ, ಎಷ್ಟು ದೊಡ್ಡ ವೇದ ಆಗಲಿ ಪುರಾಣಗಳಾಗಲಿ ಏನೇ ಆಗಲಿ, ಈ ಅಕ್ಷರಗಳಿಂದ ಮಾತ್ರವೇ ಅದನ್ನು ಬರೀಲಿಕ್ಕೆ ಸಾಧ್ಯ. ಇದಕ್ಕಿಂತ ಜಾಸ್ತಿ ಅಕ್ಷರಗಳು ಯಾವುದೂ ಇಲ್ಲ. ಏನು ಪುರಾಣ ಸ್ತೋತ್ರ ಅಂತಂದರೆ ಏನು? ಈ ಅಕ್ಷರಗಳನ್ನೇ ಒಂದು ಕ್ರಮದಲ್ಲಿ ಜೋಡಿಸ್ಬಿಟ್ರೆ ಅದೇ ವಾಕ್ಯ, ಅದರಿಂದ ಒಂದು ಶ್ಲೋಕ, ಒಂದು ವಾಕ್ಯ ತಯಾರಾಗುತ್ತೆ. ಆದರೆ ಎಷ್ಟು ಶ್ಲೋಕಗಳು, ಸಾವಿರಾರು ಲಕ್ಷಾಂತರ ಶ್ಲೋಕಗಳು ಬೇಕಾದರೂ ಇರಲಿ, ಅದರೊಳಗೆ ಇರುವಂತಹ ಅಕ್ಷರಗಳು ಈ ಅಕ್ಷರಗಳೇ. ಇವುಗಳನ್ನು ಬಿಟ್ಟು ಹೊಸ ಅಕ್ಷರಗಳನ್ನು ಯಾರೂ ಸೃಷ್ಟಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಏನು ಮಾಡ್ತೀನಿ ಅಂತಂದರೆ, ದಿವಸ ಇದಿಷ್ಟು ಅಕ್ಷರಗಳನ್ನು ಓದಿಬಿಟ್ಟು ನನಗೆ ಗೊತ್ತಿರುವುದಿಷ್ಟು, ಇನ್ನು ಈ ಅಕ್ಷರಗಳನ್ನು ಯಾವ ರೀತಿಯಾಗಿ ಜೋಡಿಸ್ಕೊಂಡ್ರೆ ಅದೊಂದು ಸ್ತೋತ್ರ ರೂಪವಾಗಿ ತಯಾರಾಗುತ್ತೋ ಅದನ್ನು ನೀನೇ, ಆ ಕೆಲಸ ನೀನೇ ಮಾಡಿಕೊಂಡು ನನ್ನ ಅನುಗ್ರಹ ಮಾಡು ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದನ್ನು ಜೋಡಿಸುವುದು ನನಗೆ ಗೊತ್ತಿಲ್ಲ, ಅಕ್ಷರಗಳು ಮಾತ್ರ ಗೊತ್ತಿದೆ. ಜೋಡಿಸ್ಲಿಕ್ಕೆ ಗೊತ್ತಿರಬೇಕು ಅಂದರೆ ನಾನು ದೊಡ್ಡ ಪಂಡಿತ ಆಗಿರಬೇಕು, ವ್ಯಾಕರಣ ಅದೆಲ್ಲ ಓದಿರಬೇಕು, ಅದು ನನಗೆ ಗೊತ್ತಿಲ್ಲ. ಆದ್ದರಿಂದ ನನಗೇನು ಬೇಕು ಅನ್ನೋದು ನಿನಗೆ ಗೊತ್ತಿದೆ, ದೇವರಿಗೆ ಅಷ್ಟು ಗೊತ್ತಿದೆ. ನನಗೇನು ಬೇಕು, ನಾನು ಏನು ಕೇಳುವುದಿಲ್ಲ, ನನಗೇನು ಬೇಕು ಅನ್ನೋದು ನಿನಗೆ ಗೊತ್ತಿದೆ. ನೀನು ನನ್ನ ಕೈ ಬಿಡಲ್ಲ ಅಂತ ಗೊತ್ತಿದೆ. ಆದರೆ ನಿಮ್ಮನ್ನ ಹತ್ರ ಏನು ಕೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಆದ್ದರಿಂದ ಆ ಏನು ಕೇಳಬೇಕು, ಆದರೆ ಏನಾದರೂ ಕೇಳಬೇಕು ನಿನ್ನ ಹತ್ರ ಅಂತಂದರೆ ಈ ಅಕ್ಷರಗಳಿಂದಲೇ ಕೇಳಬೇಕು. ಹಾಗಾಗಿ ನನಗೇನು ಬೇಕಾಗಿದೆಯೋ, ನಾನು ನಿನ್ನ ಹತ್ರ ಏನು ಕೇಳಬೇಕಾಗಿದೆಯೋ, ಆ ಕೇಳಬೇಕಾದ್ರೆ ಯಾವ ಥರ ವಾಕ್ಯಗಳನ್ನು ಬರಿಬೇಕಾಗಿದೆಯೋ ಅದೆಲ್ಲ ನಿನಗೆ ಗೊತ್ತಿದೆ. ಆದ್ದರಿಂದ ಆ ರೀತಿಯಾಗಿ ನೀನೇ ಅಕ್ಷರಗಳನ್ನೆಲ್ಲ ಜೋಡಿಸ್ಕೊಂಡು ಬಿಡು ಅಂತ ದೇವರ ಹತ್ರ ಹೇಳ್ತೀನಿ. ನನಗೆ ಕೊಡಬೇಕಾದ ಫಲ ನನಗೆ ಕೊಟ್ಟುಬಿಡು, ನನಗೆ ಅನುಗ್ರಹ ಮಾಡು ಅಂತ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅದನ್ನು ಕೇಳಿದಾಗ ಅವರಿಗೆ ತುಂಬ ಆಶ್ಚರ್ಯ ಆಯಿತು. ಇವನಿಗೇನು ಬರುವುದಿಲ್ಲ ಅನ್ನೋದು ಹೌದು, ಆದರೆ ಇಷ್ಟರ ಮಟ್ಟಿಗೆ ಒಂದು ಶ್ರದ್ಧೆ ಇದೆ ದೇವರ ಬಗ್ಗೆ ಅಂತಂದರೆ ಆಗ ಅವನನ್ನು ನಾವು ಪ್ರಶಂಸೆ ಮಾಡಲೇಬೇಕು. ಖಂಡಿತವಾಗಿಯೂ ಅವನಿಗೆ ದೇವರ ಅನುಗ್ರಹ ಆಗೇ ಆಗುತ್ತೆ. ಈ ರೀತಿಯಂಥ ಒಂದು ಶ್ರದ್ಧೆ ಇದೆ ಅಂತಂದರೆ ಏನು? ಆ ಶ್ರದ್ಧೆ ಇದೆ ಅವನಿಗೆ. ದೇವರಿಗೆ ನನಗೇನು ಬೇಕು ಅಂತ ಗೊತ್ತಿದೆ. ನಾನು ಹೋಗಿ ನನ್ನನ್ನು ದೇವರ ಹತ್ತಿರದಲ್ಲಿ ದೇವರ ಪಾದಕ್ಕೆ ನನ್ನನ್ನು ನಾನು ಸಮರ್ಪಣೆ ಮಾಡಿಕೊಂಡ್ರೆ, ನನ್ನ ಮನಸ್ಸನ್ನು ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡಿದರೆ ಆಗ ನನಗೇನು ಬೇಕಾಗಿದೆ ಅನ್ನುವುದನ್ನು ಭಗವಂತ ನೋಡ್ಕೊಳ್ತಾನೆ. ನಾನು ಕೇಳಿದ್ದನ್ನೂ ಕೊಡ್ತಾನೆ, ಕೇಳದೇ ಇರುವುದನ್ನೂ ಸಹ ನನಗೆ ಯಾವುದು ಅವಶ್ಯಕವೋ ಅದನ್ನು ಭಗವಂತನೇ ನೋಡಿ ಕೊಡ್ತಾನೆ. ಯಾಕಂದರೆ ಭಗವಂತನಿಗೆ ಗೊತ್ತಿದೆ ಯಾವುದು ಬೇಕು ಯಾವುದು ಬೇಡ ಅಂತ. ಕೆಲವೊಂದು ಸಲ ಏನಾಗುತ್ತೆ, ಈ ಭಕ್ತರು ತುಂಬ ಕೇಳ್ತಿರ್ತಾರೆ, ಉದ್ದಕ್ಕೂ ಅದು ಬೇಕು ಇದು ಬೇಕು ಅದು ಇದು ಅಂತ ಉದ್ದಕ್ಕೂ ಕೇಳ್ತಾನೆ ಇರ್ತಾರೆ. ಈ ಚಿಕ್ಕ ಮಕ್ಕಳು ಹೊರಗಡೆ ಯಾವುದೋ ಅಂಗಡಿ ಕರ್ಕೊಂಡು ಹೋದರೆ ಮಕ್ಕಳು ಕೇಳ್ತಾರಲ್ವ, ಅದು ಬೇಕು ಇದು ಬೇಕು, ಏನೇನು ಕಾಣ್ತಿರುತ್ತೋ ಅದೆಲ್ಲ ಬೇಕು ಅಂತ ಕೇಳ್ತಿರ್ತಾರೆ ಮಕ್ಕಳು. ಆದರೆ ಅವ್ರು ಏನೇನು ಕೇಳ್ತಾರೋ ಅದನ್ನೆಲ್ಲ ಕೊಡಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆಲ್ಲ ಕೊಡಿಸ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ. ಅವ್ರಿಗೆ ಗೊತ್ತಿಲ್ಲ, ಹಾಗಾಗಿ ಅವ್ರು ಏನೇನೋ ಕಂಡಿದ್ದನ್ನೆಲ್ಲ ಕೇಳ್ತಾರೆ. ಆದರೆ ನಾವೇನು ಮಾಡಬೇಕು, ದೊಡ್ಡವರು ಏನು ಮಾಡಬೇಕು, ಯಾವುದು ಅವರಿಗೆ ಒಳ್ಳೆಯದೋ ಅದನ್ನು ಮಾತ್ರ ಕೊಡಬೇಕು, ಯಾವುದು ಅವ್ರಿಗೆ ಒಳ್ಳೆಯದಲ್ವೋ ಅದನ್ನು ಅವ್ರಿಗೆ ಕೊಡಬಾರ್ದು. ಹಾಗೆ ಕೊಟ್ಬಿಟ್ರೆ ಅದರಿಂದ ನಾವೇ ಅವ್ರಿಗೆ ತೊಂದರೆ ಮಾಡ್ದಂಗೆ ಆಗುತ್ತೆ. ಯಾವುದು ಬೇಕೋ ಅದನ್ನು ಕೊಡಬೇಕು. ಆದರೆ ಆ ತಿಳುವಳಿಕೆ ಮಕ್ಕಳಿಗಿಲ್ವಾದ್ದರಿಂದ ಅವರು ಏನೇನೋ ಕೇಳ್ತಾ ಇರ್ತಾರೆ. ಆದರೆ ಆ ತಿಳುವಳಿಕೆ ತಂದೆ ತಾಯಿಗಳಿಗಿರುವುದರಿಂದ ಅವರು ಯಾವುದು ಒಳ್ಳೆಯದೋ ಯಾವುದು ಹಿತವೋ ಅದನ್ನೇ ಅವ್ರಿಗೆ ಕೊಡಬೇಕು. ಅದರಲ್ಲೂ ಮತ್ತೆ ಪುನಃ ಯಾವುದನ್ನು ಅವರು ಕೇಳ್ತಿದ್ದಾರೋ ಅದರೊಳಗೆ ಯಾವುದು ಹಿತವೋ ಅದನ್ನೂ ಕೊಡಬೇಕು. ಯಾವುದನ್ನು ಅವರು ಕೇಳಲಿಲ್ವೋ ಆದರೂ ಅವರಿಗೆ ಹಿತವಾಗಿದೆಯೋ ಅದನ್ನೂ ಸಹ ಇವರೇ ಯೋಚನೆ ಮಾಡಿ ಅವರಿಗೆ ಕೊಡಬೇಕು. ಅದು ತಂದೆ ತಾಯಿಗಳ ಕೆಲಸ. ಅವ್ರು ಕೇಳಿದರೆ ಮಾತ್ರ ಕೊಡುವುದು ಅಂತ ಹಾಗೆ ಮಾಡಲಿಕ್ಕಾಗುವುದಿಲ್ಲ. ಕೆಲವೊಂದನ್ನೆಲ್ಲ ಕೇಳಲಿಕ್ಕೆ ಅವ್ರಿಗೆ ಆಗುವುದಿಲ್ಲ, ಆದರೆ ಅದರ ಅವಶ್ಯಕತೆ ಅವರಿಗಿದ್ದೇ ಇದೆ ಮಕ್ಕಳಿಗೆ. ಅದನ್ನೆಲ್ಲ ನೋಡಿಕೊಂಡು ಅವ್ರಿಗೆ ಬೇಕಾದ್ದನ್ನು ಅವ್ರಿಗೆ ಕೊಡಬೇಕು. ಅದೇ ರೀತಿಯಾಗಿ, ಯಾಕೆ ಅಲ್ಲಿ ಮಕ್ಕಳು ನಮ್ಮ ಮಕ್ಕಳಾದ್ದರಿಂದ ಅವರಿಗೆ ನಾವೇ ಆಶ್ರಯವಾಗಿದ್ದೇವೆ. ಆದ್ದರಿಂದ ಅವ್ರಿಗೇನು ಬೇಕಾಗಿದೆಯೋ ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಆ ಭಗವಂತನನ್ನು ಆಶ್ರಯಿಸಿದ ಭಕ್ತರು ಯಾರಿರ್ತಾರೋ ಅವರಿಗೂ ಸಹ ಯಾವ ಸಂದರ್ಭದಲ್ಲಿ ಏನು ಬೇಕಾಗಿದೆ,
ಯಾವುದು ಹಿತ ಯಾವುದು ಅಹಿತ ಅದೆಲ್ಲ ಭಗವಂತನಿಗೆ ಗೊತ್ತಿದೆ. ಆದ್ದರಿಂದ ಒಂದು ಸಲ ನಮ್ಮ ಮನಸ್ಸನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಆ ನಂತರ ನಮಗೆ ಬೇಕಾಗಿರುವುದನ್ನೆಲ್ಲ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಆದ್ದರಿಂದ ಅಂದರೆ ಇಷ್ಟರ ಮಟ್ಟಿಗೆ ಅವನಿಗೊಂದು ತಿಳುವಳಿಕೆ ಇದೆ ಆ ಭಕ್ತನಿಗೆ ಅಂತಂದರೆ, ನಿಜವಾದಂತಹ ಒಬ್ಬ ಭಕ್ತ, ಹಾಗಾಗಿ ಇವನಿಗೆ ದೇವರ ಅನುಗ್ರಹ ಮಾಡ್ತಾನೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹ ಇಲ್ಲ ಅಂತ ಆ ಒಂದು ಕಥೆ. ಆದ್ದರಿಂದ ಅದೇ ಯಥಾವತ ಇದರಿಂದ ನಾವು ತಿಳ್ಕೊಳ್ಬೇಕಾದ್ದೇನು ಅಂತಂದರೆ, ಆ ಭಗವಂತ ಭಕ್ತರಲ್ಲಿ ಯಾವುದನ್ನು ನೋಡ್ತಾನೆ ಅನ್ನೋದನ್ನು ನಾವು ಇದರಿಂದ ತಿಳ್ಕೊಳ್ಬೇಕು. ಇದನ್ನೇ ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಈ ರೀತಿಯಂತಹ ಅನೇಕ ವಿಷಯಗಳನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಹಾಗಾಗಿಯೇ ಶಂಕರರು ಹೇಳಿದ್ದಾರೆ, ಗೇಯಂ ಗೀತಾ, ಆಮೇಲೆ ನಾಮ ಸಹಸ್ರಂ. ಆ ನಾಮ ಸಂಕೀರ್ತನೆ, ಭಗವಂತನ ನಾಮ ಸಂಕೀರ್ತನಕ್ಕೆ ಅಪಾರವಾದಂತಹ ವೈಶಿಷ್ಟ್ಯ ಇದೆ. ನಮಗೆ ತುಂಬ ಸಮಯ ಸಿಗ್ತಾ ಇರುತ್ತೆ, ದಿವಸ ಯಾವಾಗಲೂ ತುಂಬ ಸಮಯ ಸಿಗ್ತಾ ಇರುತ್ತೆ ಅನಾವಶ್ಯಕವಾದಂತಹ ಮಾತುಗಳಲ್ಲಿ. ಏನು ಆ ಮಾತು, ಇವತ್ತು ಯಾರಾದರೂ ಒಬ್ಬರು ಕೂತ್ಕೊಂಡು ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ನಾನು ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದೀನಿ ಅದನ್ನೆಲ್ಲವುದನ್ನು ಒಂದು ಸಲ ಯೋಚನೆ ಮಾಡಿ ನೆನಪು ಮಾಡಿಕೊಂಡು ನೋಡಿದರೆ ಅದರೊಳಗೆ ಎಷ್ಟು ಬೇಕಾಗಿದೆ ಎಷ್ಟು ಬೇಡ ಅನ್ನೋದನ್ನು ನೀವು ಒಂದು ಸಲ ವಿಚಾರ ಮಾಡ್ಬೋದು. ಅವರವ್ರು ಬೇಕಾದರೆ ವಿಚಾರ ಮಾಡ್ಬೋದು. ಬೆಳಗ್ಗೆಯಿಂದ ಎಷ್ಟೆಷ್ಟು ಮಾತುಗಳನ್ನು ಯಾರ್ಯಾರ ಹತ್ರ ನಾನು ಆಡಿದ್ದೀನಿ, ಯಾವ ರೀತಿಯಂತಹ ಮಾತುಗಳನ್ನು ಆಡಿದ್ದೀನಿ, ಅದರೊಳಗೆ ನನಗೆ ನಿಜವಾಗಲೂ ಪ್ರಯೋಜನ ಆಗುವಂತಹ ಮಾತುಗಳು ಎಷ್ಟು, ಸುಮ್ಮನೆ ಏನೋ ಒಂದು ಸಿಕ್ಕಿದ್ದಾರೆ ಅಂಥೇಳಿ ಏನೋ ಒಂದು ಮಾತಾಡಿಬಿಡುವುದು, ಆ ರೀತಿಯಂತಹ ಮಾತುಗಳು ಎಷ್ಟು ಅನ್ನೋದನ್ನೆಲ್ಲ ವಿಚಾರ ಮಾಡಿದರೆ ಪ್ರಾಯ ಬೇಡದೇ ಇರೋ ಮಾತುಗಳೇ ಜಾಸ್ತಿ ನಮಗೆ ಸಿಗುತ್ತೆ, ಬೇಕಾಗಿರೋ ಮಾತುಗಳು ತುಂಬ ಕಡಿಮೆ ಇರುತ್ತೆ. ಅದಕ್ಕೆ ಶಂಕರರು ಹೇಳ್ತಿದ್ದಾರೆ, ಶಂಕರಾಚಾರ್ಯರು, ಆ ಉಳಿದ ಮಾತುಗಳೇನಿವೆಯೋ ಆ ಮಾತುಗಳ ಬದಲಿಗೆ, ಅಂದರೆ ಆ ಬೇಡದೇ ಇರುವಂತಹ ವ್ಯರ್ಥವಾದಂತಹ ಮಾತುಗಳೇನಿವೆಯೋ ಆ ಮಾತುಗಳ ಸ್ಥಾನದಲ್ಲಿ ಭಗವಂತನ ನಾಮ ಸ್ಮರಣವನ್ನು ಮಾಡು, ಆ ಜಪವನ್ನು ಮಾಡು ಎಂಬುದಾಗಿ ಶಂಕರರು ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ಗೇಯಂಗೀತಾ ನಾಮ ಸಹಸ್ರಂ, ಹಾಗೆ ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ, ಮನಸ್ಸಿನಲ್ಲಿ ಬೇರೆ ಯಾವುದೋ ಅನಾವಶ್ಯಕವಾದಂತಹ ವಿಚಾರಗಳು ಅದನ್ನೆಲ್ಲ ಯೋಚನೆ ಮಾಡದೆ ಭಗವಂತನ ಸ್ಮರಣವನ್ನು, ಭಗವಂತನ ಪಾದವನ್ನು ಸ್ಮರಣೆ ಮಾಡು. ಧ್ಯೇಯಂ ಶ್ರೀಪತಿ ರೂಪಮಜಸ್ರಂ. ಇದು ಶ್ಲೋಕದ ಅರ್ಧ ಭಾಗ. ಈ ಅರ್ಧ ಭಾಗದಲ್ಲಿ ಶಂಕರರು ಏನು ಹೇಳಿದ್ದಾರೆ ಅಂತಂದರೆ, ಆ ಭಗವಂತನ ಆರಾಧನೆಯನ್ನು ನಾವು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕಾಗಿದೆ, ಅದಕ್ಕಾಗಿ ನಾವು ಎಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಅನ್ನೋದನ್ನು ಆ ಅರ್ಧ ಭಾಗದಲ್ಲಿ ಹೇಳಿದ್ದಾರೆ. ಅದಾದ ಮೇಲೆ ನೇಯಂ ಸಜ್ಜನ ಸಂಗೇ ಚಿತ್ತಂ ಅಂತ ಹೇಳಿದ್ದಾರೆ. ಯಾವಾಗಲೂ ಸತ್ಸಂಗದಲ್ಲಿರಬೇಕು, ಸತ್ಪುರುಷರ ಸಹವಾಸವನ್ನು ಮಾಡಬೇಕು, ಸತ್ಪುರುಷರನ್ನು ಅನುಸರಿಸಬೇಕು, ಅವರು ಯಾವ ಮಾರ್ಗದಲ್ಲಿ ಹೋಗ್ತಾರೋ ಆ ಮಾರ್ಗದಲ್ಲಿ ಹೋಗುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು ಎಂಬುದಾಗಿ ಉಪದೇಶ ಮಾಡಿದ್ದಾರೆ. ಅಂದರೆ ಈ ಉಪದೇಶ ಇದು ಈ ರೀತಿಯಾಗಿ ನಾವು ಮಾಡುವುದರಿಂದ ಲೋಕದಲ್ಲಿ ವಿಶೇಷವಾದಂತಹ ಎಲ್ಲರ ಒಂದು ಗೌರವವು, ಎಲ್ಲರ ಒಂದು ಆದರವು ನಮಗೆ ಪ್ರಾಪ್ತವಾಗುತ್ತೆ. ಸತ್ಪುರುಷರ ಹಾಗೆ, ಅಂದರೆ ಸತ್ಪುರುಷರ ಸಹವಾಸವನ್ನು ಮಾಡಿದರೆ ನಮಗೂ ಸಹ ಒಂದು ಆ ಸತ್ಪುರುಷರ ಗುಣಗಳು ನಮಗೂ ಸಹ ಬರುತ್ತೆ. ಅದನ್ನಿಟ್ಟುಕೊಂಡು ನಾವು ಸತ್ಪುರುಷರ ಹಾಗೆ ಜೀವನ ನಡೆಸಿದರೆ ವಿಶೇಷವಾಗಿ ಎಲ್ಲರೂ ಸಹ ನಮಗೆ ಆದರವನ್ನು, ಗೌರವವನ್ನು ಕೊಡ್ತಾರೆ. ಅಂದರೆ ಆ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಏನು, ಮೊದಲನೇದಾಗಿ ನಾವು ಸತ್ಪುರುಷರಾಗಿ ಜೀವನ ನಡೆಸಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಒಂದು ಮೊದಲನೇ ಸಾಧನ ಯಾವುದು ಅಂತಂದರೆ ಸತ್ಪುರುಷರ ಸಹವಾಸ. ಆ ಸತ್ಪುರುಷರ ಸಹವಾಸದಿಂದ ನಾವು ಸತ್ಪುರುಷರಾಗ್ತೀವಿ, ಆಗ ಸತ್ಪುರುಷರ ಹಾಗೆ ನಾವು ಸಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಆ ಸತ್ಪುರುಷರ ಸಹವಾಸ ಅನ್ನೋದು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾದ್ದು. ಅದನ್ನೇ ಅಲ್ಲಿ ಉಪದೇಶ ಮಾಡಿದ್ದಾರೆ. ನೇಯಂ ಸಜ್ಜನ ಸಂಗೇ ಚಿತ್ತಂ ದೇಯಂ ದೀನಜನಾಯ ಚ ವಿತ್ತಂ ಅಂತ ಹೇಳಿದ್ದಾರೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇನ್ನೊಬ್ಬನಿಗೆ ಮನುಷ್ಯನು ಉಪಕಾರವನ್ನು ಮಾಡಬೇಕು ಅನ್ನುವಂತಹ ಮಾತನ್ನು ಅಲ್ಲಿ ಹೇಳಿದ್ದಾರೆ. ಸತ್ಪುರುಷರ ಸಹವಾಸದಲ್ಲಿದ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಇದ್ದರೆ ಅದೇ ಸತ್ಪುರುಷನಾಗಿ ಜೀವನ ನಡೆಸುವುದು ಅಂತಂದರೆ ಅದರ ಅರ್ಥ ಇದು. ಅದರಿಂದ ಶಂಕರರು ತಮ್ಮ ಉಪದೇಶಗಳಲ್ಲಿ ಈ ರೀತಿಯಾಗಿ ಅನೇಕ ವಿಧವಂತಹ ಉಪದೇಶಗಳನ್ನು ಮಾಡಿದ್ದಾರೆ. ಆ ಎಲ್ಲ ಉಪದೇಶಗಳ ಸಾರಾಂಶ ಇದು. ಈ ಶ್ಲೋಕದಲ್ಲಿ ಅರ್ಧ ಭಾಗ ಆಗಿದೆ, ಈ ಅರ್ಧ ಭಾಗ ಈ ರೀತಿಯಾಗಿದೆ. ಇದನ್ನು ನೋಡಿದಾಗ ಶಂಕರರು ನಮಗೇನು ಉಪದೇಶ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದೇ ನಿಜವಾಗಲೂ ನಮಗೆ ಬೇಕಾಗಿರುವುದು, ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ನಮಗೆ ಬೇಕಾಗಿರುವುದು ಇದು. ಒಂದು ಸತ್ಪುರುಷರಾಗಿ ಜೀವನ ನಡೆಸುವುದು, ಇನ್ನೊಂದು ಭಗವಂತನ ಆರಾಧನೆಯನ್ನು ಮಾಡಿ ಭಗವದ್ ಅನುಗ್ರಹಕ್ಕೆ ಪಾತ್ರರಾಗುವುದು. ಬೇರೆ ಕೆಲಸಗಳು ಎಷ್ಟು ಬೇಕಾದರೂ ಇರಲಿ, ಏನೇ ಕೆಲಸಗಳು, ಲೌಕಿಕವಾದಂತಹ ಕೆಲಸಗಳು ಅದೆಲ್ಲ ಎಷ್ಟು ಬೇಕಾದರೂ ಇರಲಿ, ಆದರೆ ಈ ಎರಡು ಕೆಲಸಗಳನ್ನು ನಮಗೆ ಸಾಧ್ಯವಾದಷ್ಟು ನಾವು ಮಾಡಿದಾಗ ನಮ್ಮ ಜೀವನ ಅನ್ನೋದು, ಇದರಿಂದ ನಿಜವಾಗಲೂ ನಮ್ಮ ಜೀವನ ಅನ್ನೋದು ಸಾರ್ಥಕ ಆಗುತ್ತೆ. ಬೇರೆ ಕೆಲಸಗಳೆಲ್ಲರಿಗೂ ಏನೇ ಒಂದು ಇದ್ದೇ ಇದೆ,
ವಿದ್ಯಾಭ್ಯಾಸ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು, ಅಥವಾ ಏನೋ ವ್ಯವಹಾರ ಮಾಡಬೇಕು, ಮನೆಯಲ್ಲಿರುವಂತಹ ಜವಾಬ್ದಾರಿಗಳು, ಈ ರೀತಿಯಾಗಿ ಅದೆಲ್ಲವೂ ಇದ್ದೇ ಇದೆ. ಅದು ಅನಿವಾರ್ಯ, ಅದನ್ನು ಯಾರೂ ಬಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಅದು ಅನಿವಾರ್ಯ. ಆದರೆ ಅದರ ಜೊತೆಗೆ ಈ ಕೆಲಸಗಳನ್ನು ಮಾಡಿದಾಗ ನಮ್ಮ ಜೀವನ ಅನ್ನೋದು ನಿಜವಾಗಲೂ ಸಾರ್ಥಕವಾಗುತ್ತೆ. ಆದ್ದರಿಂದ ಈ ರೀತಿಯಂತಹ ಒಂದು ಸಾರ್ಥಕ್ಯದ ಮಾರ್ಗವನ್ನು ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದಾರೆ. ಅನೇಕ ವಿಧವಾದಂತಹ ಅದ್ಭುತವಾದ ಸ್ತೋತ್ರಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ್ದಾರೆ. ಆ ಸ್ತೋತ್ರಗಳ ಒಂದು ವೈಶಿಷ್ಟ್ಯವನ್ನು ಹೇಳ್ತಾ ಹೋದರೆ ತುಂಬ ವಿಷಯಗಳು ಇವೆ. ಪ್ರಸ್ಥಾನತ್ರಯ ಭಾಷ್ಯಗಳನ್ನು ಬರೆದಿದ್ದಾರೆ, ವಿಶೇಷವಾಗಿ ಪ್ರಕರಣ ಗ್ರಂಥಗಳನ್ನು ಬರೆದಿದ್ದಾರೆ, ಹಾಗೂ ಸ್ತೋತ್ರಗಳನ್ನು ಸಹ ಅವರು ರಚನೆ ಮಾಡಿದ್ದಾರೆ. ಆ ಒಂದೊಂದು ಸ್ತೋತ್ರದ ಒಂದೊಂದು ಶ್ಲೋಕವನ್ನೂ ಸಹ ನಾವು ಚೆನ್ನಾಗಿ ಅದರ ಅರ್ಥವನ್ನು ವಿಚಾರ ಮಾಡ್ತಾ ಹೋದರೆ ಅದರೊಳಗೆ ಅನೇಕ ವಿಧವಾದಂತಹ ವಿಷಯಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಮತ್ತು ಅನೇಕ ಅದ್ಭುತವಾದಂತಹ ವರ್ಣನೆಗಳನ್ನು ಅವರು ಮಾಡಿದ್ದಾರೆ. ಮತ್ತು ಅತ್ಯಂತ ಆ ಭಕ್ತಿ ರಸವನ್ನೂ ಸಹ ಆ ಶ್ಲೋಕದಲ್ಲಿ, ಅನೇಕ ಶ್ಲೋಕಗಳಲ್ಲಿ ಆ ಭಕ್ತಿ ರಸವೂ ಸಹ ನಮಗೆ ವಿಶೇಷವಾಗಿ ಪ್ರಾಪ್ತವಾಗುವಂತೆ ಅವರು ಮಾಡಿದ್ದಾರೆ. ಹಾಗಾಗಿ ಶಂಕರರ ಒಂದು ಆ ಲೋಕಾನುಗ್ರಹ ಅನ್ನೋದೇನಿದೆಯೋ ಅದು ಅತ್ಯಂತ ವಿಸ್ತೃತವಾದಂತಹದ್ದು. ಅದಕ್ಕೆ ಇನ್ನೊಂದು ಉಪಮಾನವನ್ನೇ ನಾವು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ರೀತಿಯಂತಹ ಒಂದು ಲೋಕಾನುಗ್ರಹವನ್ನು ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಮಾಡಿದ್ದಾರೆ. ಅವರು ತೋರಿಸಿದಂತಹ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಸಹ ತಮ್ಮ ಜೀವನವನ್ನು ನಡೆಸಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ. ಅವರ ಸ್ತೋತ್ರಗಳಲ್ಲೂ ಅನೇಕ ವಿಧವಾದಂತಹ ಅದ್ಭುತವಾದ ವಿಚಾರಗಳನ್ನು, ಆ ತತ್ವಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಹೇಳಿದ್ದಾರೆ. ಆ ಭಗವಂತನ ಒಂದು ಮಹಿಮೆಯನ್ನು ಹೇಳುವಂತಹ ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಪುರಾಣಗಳಲ್ಲಿ ಭಗವಂತನ ಅವತಾರಗಳಿಗೆ ಸಂಬಂಧಪಟ್ಟಂತಹ ಕಥೆಗಳು, ಆ ಉಪಾಖ್ಯಾನಗಳು ಅವೆಲ್ಲ ಏನಿವೆಯೋ ಅವುಗಳನ್ನೂ ಸಹ ಕೆಲವು ವಾಕ್ಯಗಳಲ್ಲಿ ಸಂಗ್ರಹ ಮಾಡಿ ತೋರಿಸಿದ್ದಾರೆ. ಮತ್ತು ವಿಶೇಷವಾಗಿ ಅತ್ಯಂತ ಅದ್ಭುತವಾದಂತಹ ವರ್ಣನೆಗಳನ್ನು ಸಹ ಶಂಕರ ಭಗವತ್ಪಾದಾಚಾರ್ಯರು ಮಾಡಿದ್ದಾರೆ. ಒಂದು ಉದಾಹರಣೆ ಹೇಳಬೇಕು ಅಂದರೆ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಅಂತಿದೆ ಶಂಕರ ಭಗವತ್ಪಾದಾಚಾರ್ಯರದು. ಆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆ 6 ಮುಖಗಳನ್ನು ವರ್ಣನೆ ಮಾಡುವಾಗ ಅವರೊಂದು ಶ್ಲೋಕವನ್ನು ಬರೀತಾರೆ ಶಂಕರರು. ಏನು ಅಂತಂದರೆ, ಅದರೊಳಗೊಂದು ಅದ್ಭುತವಾದಂತಹ ಉಪಮಾನವನ್ನು, ಅವರ ಅದ್ಭುತವಾದಂತಹ ಒಂದು ಅರ್ಥವನ್ನು ವರ್ಣನೆ ಮಾಡ್ತಾರೆ. ಏನು ವಿಷಯ ಅಂತಂದರೆ, ಸುಬ್ರಹ್ಮಣ್ಯ ಸ್ವಾಮಿಗೆ 6 ಮುಖಗಳು ಇವೆ. ಈ 6 ಮುಖಗಳಿಗೆ ಯಾವುದನ್ನು ನಾವು ಉಪಮಾನವಾಗಿ ಕೊಡಬಹುದು ಅಂತ ಒಂದು ವಿಚಾರ ಬಂತು. ಆಗ ಅದನ್ನು ಹೇಳ್ತಾ ಶಂಕರರು ಒಂದು ಶ್ಲೋಕವನ್ನು ಬರೆದಿದ್ದಾರೆ. ಸದಾ ಶಾರದಾ ಷಣ್ಮೃಗಾಂಕ ಯದಿಸ್ಯು ಸಮುದ್ಯಂತ ಏವ ಸ್ಥಿತಾಶ್ಚೇತ್ ಸಮಂತಾತ್ ಸದಾ ಪೂರ್ಣಬಿಂಬಾ ಕಲಂಕೈಶ್ಚ ಹೀನಾ ತದಾ ತ್ವನ್ಮುಖಾನಾಂ ಬ್ರುವೇ ಸ್ಕಂದ ಸಾಮ್ಯಂ ಅಂತ ಹೇಳ್ತಾರೆ. ಏನಿದ್ರ ಅರ್ಥ ಅಂತಂದರೆ, ನಿನ್ನ 6 ಮುಖಗಳಿಗೆ ನಾನು ಉಪಮಾನವನ್ನು ಯಾವಾಗ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳಿದರೆ, ಆಕಾಶದಲ್ಲಿ ಒಂದು 6 ಚಂದ್ರ ಬಿಂಬಗಳು ಒಟ್ಟಿಗೆ ಉದಯಿಸಬೇಕು. ಅದು ಪೂರ್ಣ ಚಂದ್ರರಾಗಿ ಇರಬೇಕು. ಬರೀ ಅರ್ಧ ಬಿಂಬ ಯಾವುದೋ 1 ಕಲೆ 2 ಕಲೆಗಳಿದ್ದರೆ ಸಾಕಾಗೋದಿಲ್ಲ. ಪೂರ್ಣ ಚಂದ್ರಬಿಂಬಗಳು 6 ಒಟ್ಟಿಗೆ ಆಕಾಶದಲ್ಲಿ ಬರಬೇಕು, ಉದಯ ಆಗಬೇಕು. ಅದರೊಳಗೂ ನಾವೀಗ ನೋಡುವಂತಹ ಚಂದ್ರನಲ್ಲಿ ಒಂದು ಮಧ್ಯದಲ್ಲಿ ಒಂದು ಕಪ್ಪಗೆ ಒಂದು ಮಚ್ಚೆ ಇರುತ್ತೆ, ಅದಿರಬಾರದು. ಆ ರೀತಿಯಂತಹ 6 ಪೂರ್ಣ ಬಿಂಬಗಳು ಬರಬೇಕು. ಮತ್ತು ಈಗ ನಾವು ನೋಡುವಂತಹ ಚಂದ್ರ ಈಗ ಬರ್ತಾನೆ, ಮತ್ತು ರಾತ್ರಿಗೆ ಬರ್ತಾನೆ, ಮತ್ತು ಬೆಳಗಾಗೋ ಹೊತ್ತಿಗೆ ಅಸ್ತಮಯ ಆಗಿಬಿಡುತ್ತೆ. ಉದಯವೂ ಆಗ್ತಾ ಇರುತ್ತೆ, ಅಸ್ತಮಯವೂ ಆಗ್ತಾ ಇರುತ್ತೆ. ಈ ಉದಯಾಸ್ತಮಯಗಳು ಇರಬಾರದು, ಆ ರೀತಿಯಂತಹ ಬಿಂಬಗಳು. ಮತ್ತು ಈಗ ನಾವು ನೋಡುವಂತಹ ಚಂದ್ರನಿಗೆ ವೃದ್ಧಿ ಕ್ಷಯಗಳು ಇವೆ. ಒಂದು ಪಕ್ಷದಲ್ಲಿ ವೃದ್ಧಿ, ಒಂದು ಪಕ್ಷದಲ್ಲಿ ಕ್ಷಯ. ಈ ವೃದ್ಧಿ ಕ್ಷಯಗಳು ಇರಬಾರದು. ಆ ರೀತಿಯಂತಹ ಒಂದು 6 ಚಂದ್ರಬಿಂಬಗಳು ಒಂದೇ ಕಾಲದಲ್ಲಿ ಯಾವುದೇ ಕಳಂಕವಿಲ್ಲದಂತಹ 6 ಚಂದ್ರಬಿಂಬಗಳು ಮತ್ತು ಉದಯಾಸ್ತಮಯಗಳು ಇಲ್ಲದ ಹಾಗೂ ವೃದ್ಧಿ ಕ್ಷಯಗಳು ಇಲ್ಲದೇ ಇರುವಂತಹ ಪೂರ್ಣವಾದಂತಹ ಚಂದ್ರಬಿಂಬಗಳು 6 ಏನಾದರೂ ಆಕಾಶದಲ್ಲಿ ಒಂದೇ ಸಮಯದಲ್ಲಿ ಉದಯಿಸಲಿಕ್ಕೆ ಸಾಧ್ಯವಾಗುತ್ತೆ ಅಂತಂದರೆ ಆಗ ನಿನ್ನ ಮುಖಗಳಿಗೆ ನಾನು ಉಪಮಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ನನ್ನ ಹತ್ರ ಕೊಡಲಿಕ್ಕೆ ಉಪಮಾನವೇ ಇಲ್ಲ ಅನ್ನುವಂತಹ ಒಂದು ಆ
ಅದ್ಭುತವಾದ ವರ್ಣನೆಯನ್ನು ಆ ಶ್ಲೋಕದಲ್ಲಿ ಅವರು ಮಾಡ್ತಾರೆ. ಈ ರೀತಿಯಾಗಿ ಅನೇಕ ವಿಧವಂತಹ ವಿಷಯಗಳನ್ನು ಆ ಸ್ತೋತ್ರಗಳಲ್ಲಿ ಹೇಳಿದ್ದಾರೆ. ಈಗ ಲಕ್ಷ್ಮೀನರಸಿಂಹ ಕರಾವಲಂಬ ಸ್ತೋತ್ರ, ಲಕ್ಷ್ಮೀನರಸಿಂಹ ಕರುಣಾರಸ ಸ್ತೋತ್ರ ಅಂತಲೂ ಹೇಳ್ತೀವಿ, ಆ ಹೆಸರು ಇದೆ. ಲಕ್ಷ್ಮೀನರಸಿಂಹ ಕರಾವಲಂಬ ಸ್ತೋತ್ರ ಅಂತಲೂ ಒಂದು ಹೆಸರಿದೆ ಇದೇ ಸ್ತೋತ್ರಕ್ಕೆ. ಅದೇ ರೀತಿಯಾಗಿ ಇನ್ನೊಂದು ಸ್ತೋತ್ರವನ್ನು ಅವರು ರಚನೆ ಮಾಡಿದ್ದಾರೆ. ಅದು ಯಾವುದು ಅಂತಂದರೆ ಲಕ್ಷ್ಮೀನರಸಿಂಹ ಪಂಚರತ್ನ ಸ್ತೋತ್ರ ಅಂತಲೂ ಒಂದು ಸ್ತೋತ್ರವನ್ನು, ಸ್ವಾಮಿ ಮೇಲೆ 2 ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ. ಒಂದು ಈ ಲಕ್ಷ್ಮೀನರಸಿಂಹ ಕರಾವಲಂಬ ಸ್ತೋತ್ರ, ಇನ್ನೊಂದು ಲಕ್ಷ್ಮೀನರಸಿಂಹ ಪಂಚರತ್ನ ಸ್ತೋತ್ರ ಅಂತ ಒಂದನ್ನು ಬರೆದಿದ್ದಾರೆ. ಅದರೊಳಗೆ ಪೂರ್ತಿ ತತ್ವವನ್ನು ಉಪದೇಶ ಮಾಡ್ತಾರೆ, ಅದ್ವೈತ ತತ್ವವನ್ನು ಅದರೊಳಗೆ ಉಪದೇಶ ಮಾಡ್ತಾರೆ. ಕೊನೆಯ ಶ್ಲೋಕದಲ್ಲಿ ಒಂದು ಮಾತನ್ನು ಶಂಕರರು ಹೇಳ್ತಾರೆ, ತವಹಿತಮೇಕಂ ವಚನಂ ವಕ್ಷ್ಯೆ ಶೃಣು ಸುಖಕಾಮೋ ಯದಿ ಸತತಂ ಸ್ವಪ್ನೇ ದೃಷ್ಟಂ ಸಕಲಂ ಹಿ ಮೃಷ ಜಾಗೃತಿ ಚ ಸ್ಮರ ತದ್ವದಿತಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಈ ಒಂದು ಶ್ಲೋಕದಲ್ಲಿ ಪೂರ್ತಿ ಆ ಅದ್ವೈತ ತತ್ವವನ್ನು ಮತ್ತು ಆ ಅದ್ವೈತ ತತ್ವವನ್ನು ಯಾವ ರೀತಿಯಾಗಿ ನಾವು ತಿಳ್ಕೊಳ್ಳಬೇಕು, ಅದಕ್ಕಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ಆ ಒಂದು ಸ್ತೋತ್ರದಲ್ಲಿ, ಆ ಒಂದು ಶ್ಲೋಕದಲ್ಲಿ ಶಂಕರರು ಉಪದೇಶ ಮಾಡಿದ್ದಾರೆ. ಏನಿದರ ಅರ್ಥ? ತವ ಹಿತಮೇಕಂ ವಚನಂ ವಕ್ಷ್ಯೆ, ನಿನ್ನ ಹಿತಕ್ಕಾಗಿ ಒಂದು ಉಪದೇಶ ಮಾಡ್ತೀನಿ. ಶೃಣು ಸುಖಕಾಮೋ ಯದಿ ಸತತಂ, ನಿನಗೇನಾದರೂ ನಾನು ಶಾಶ್ವತವಾದಂಥ ಒಂದು ಶ್ರೇಯಸ್ಸನ್ನು ಪಡಿಬೇಕು ಅಂತಿದ್ದರೆ ನಾನು ಹೇಳುವುದನ್ನು ಕೇಳು. ಏನು ಅಂತಂದರೆ ಸ್ವಪ್ನೇ ದೃಷ್ಟಂ ಸಕಲಂ ಹಿ ಮೃಷ ಜಾಗೃತಿ ಚ ಸ್ಮರ ತದ್ವದಿತಿ ಅಂತ. ಏನು ಅಂತಂದರೆ ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ಅವನ ಕೊಠಡಿಯಲ್ಲಿ ಅವನ ಮನೆಯಲ್ಲಿ ಮಲಗಿದ್ದಾನೆ. ಅವನೊಬ್ಬನೇ ಇದ್ದಾನೆ ಮನೆಯಲ್ಲಿ, ಅವನು ಬಿಟ್ಟು ಬೇರೆ ಯಾರೂ ಇಲ್ಲ, ಒಬ್ಬನೇ ಮನೆಯಲ್ಲಿದ್ದಾನೆ. ಅದು ಅವನಿಗೆ ಗೊತ್ತಿದೆ, ನಾನು ಬಿಟ್ಟು ಇಲ್ಲಿ ಯಾರೂ ಇಲ್ಲ ಅಂತ ಅವನಿಗೆ ಗೊತ್ತಿದೆ. ಮನೆಯಲ್ಲಿದ್ದಾನೆ, ಮಲ್ಕೊಂಡಿದ್ದಾನೆ. ಸ್ವಲ್ಪ ಹೊತ್ತಾಯಿತು, ಅವನಿಗೊಂದು ಸ್ವಪ್ನ ಬಂತು. ಆ ಸ್ವಪ್ನದಲ್ಲಿ ಒಂದು 7-8 ಜನ ಬಂದರು. ಒಂದು 7-8 ಜನ ದೊಡ್ಡ ದೊಡ್ಡ ಆಯುಧಗಳನ್ನೆಲ್ಲ ಹಿಡ್ಕೊಂಡು ಅವನ ಹತ್ತಿರಕ್ಕೆ ಬಂದರು. ಅವನನ್ನು ಹೊಡೆಯಲಿಕ್ಕೆ ಅಂತ ಒಂದು 7-8 ಜನ ಸ್ವಪ್ನದಲ್ಲಿ, ಇದೆಲ್ಲ ಸ್ವಪ್ನದಲ್ಲಿ ಅವನು ನೋಡ್ತಾ ಇದ್ದಾನೆ. 7-8 ಜನ ಅವನಿಗೆ ಹೊಡೆಯೋಕ್ಕೆ ಅಂತ ಬಂದರು. ಅವರನ್ನು ನೋಡಿದಾಗ ಅವರಿಗೆ ಹೆದರಿಕೊಂಡು ಅವನು ಓಡಲಿಕ್ಕೆ ಶುರು ಮಾಡಿದ, ಅವರಿಂದ ತಪ್ಪಿಸ್ಕೊಂಡು ಓಡಲಿಕ್ಕೆ ಶುರು ಮಾಡಿದ್ದ. ಅಂದರೆ ಇದೆಲ್ಲ ಸ್ವಪ್ನದಲ್ಲೇ ನಡೀತಾ ಇದೆ ಇದಿಷ್ಟು. ಓಡಲಿಕ್ಕೆ ಶುರು ಮಾಡಿದ್ದ, ಓಡ್ತಾ ಇದ್ದಾನೆ, ತುಂಬ ದೂರ ಓಡ್ತಾ ಇದ್ದಾನೆ. ಅವರು ಹಿಂದ್ಗಡೆ ಅವನನ್ನು ಬೆರೆಸ್ಕೊಂಡು ಬರ್ತಾ ಇದ್ದಾರೆ. ಎಷ್ಟು ದೂರ ಹೋದರೂ ಬಿಡ್ತಾ ಇಲ್ಲ. ಸ್ವಲ್ಪ ದೂರ ಹೋದ ಮೇಲೆ ಇನ್ನೊಂದಿಷ್ಟು ಜನ ಬಂದರು. ಇನ್ನೊಂದು ಕಡೆಯಿಂದ ಒಂದು 10-15 ಜನ ಬಂದರು. ಅವರೆಲ್ಲ ಬಂದು ಏನು ಮಾಡಿದರು, ಈ ಮೊದಲಿಂದ ಯಾರು ಇವನನ್ನು ಬೆರೆಸ್ತಾ ಇದ್ದರು ಅವರನ್ನೆಲ್ಲ ಓಡಿಸಿ ಇವನನ್ನು ಕಾಪಾಡಿದರು. ಆ ಕಡೆಯಿಂದ ಬಂದವರು ಇವನನ್ನು ಕಾಪಾಡಿದರು. ಮತ್ತು ಇವನಿಗೆ ಇಷ್ಟು ದೂರ ಓಡಿದ್ರಿಂದ ಇವನಿಗೆ ತುಂಬ ಶ್ರಮ ಆಯಿತು. ಅವನಿಗೆ ಬೇಕಂತಹ ಉಪಚಾರಗಳನ್ನೆಲ್ಲ ಮಾಡಿದರು. ಆಹಾರ ಕೊಟ್ಟರು, ನೀರು ಕೊಟ್ಟರು, ಎಲ್ಲ ಮಾಡಿದರು. ತುಂಬ ಸುಸ್ತಾಯಿತು. ಆಹಾರ ನೀರು ಅದೆಲ್ಲ ಕೊಟ್ಟರು, ಅವನಿಗೆ ಉಪಚಾರ ಮಾಡಿದರು. ಅವನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಳ್ಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದರು. ಆ 15 ಜನ ಅವನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡಿದ್ದಾನೆ. ತುಂಬ ಸುಖವಾಗಿತ್ತು. ಸ್ವಲ್ಪ ಹೊತ್ತಾಯಿತು, ಅವನು ವಿಶ್ರಾಂತಿ ತಗೊಂಡು ಮತ್ತೆ ಎದ್ದು ನೋಡ್ತಾನೆ. ಮತ್ತೆ ಪುನಃ 7-8 ಜನ ಮತ್ತೆ ಪುನಃ ಇವರೆಲ್ಲ ಹೊರಟೋದ್ರು. ಅವನು ಮತ್ತೆ ಆ 7-8 ಜನ ಇವನು ಹೊಡೆಯೋಕ್ಕೆ ಅಂತ ಮತ್ತೆ ಬಂದರು. ಮತ್ತೆ ಇವನಲ್ಲಿಂದ ಓಡಲಿಕ್ಕೆ ಶುರು ಮಾಡಿದ್ದಾನೆ. ತುಂಬ ದೂರ ಹೋಗಿದ್ದಾನೆ. ಒಂದು ಕಡೆ ಅವರೆಲ್ಲ ಇವನನ್ನು ಹಿಡಿದೇ ಬಿಟ್ಟರು. ಹಿಡಿದು ಅವನಿಗೆ ಹೊಡೀತಾ ಇದ್ದರು. ಆಗ ಅವನೇನು ಮಾಡ್ತಿದ್ದಾನೆ, ಆ ಹೊಡೆಯುವಾಗ ಅವನಿಗೆ ದುಃಖ ಆಗ್ತಾ ಇದೆ, ನೋವಾಗ್ತಾ ಇದೆ. ಆವಾಗ ಅವನು ಹೊಡಿಬೇಡಿ ಅಂತ ಕೂಗ್ತಾ ಇದ್ದಾನೆ. ಆದರೆ ಇದಿಷ್ಟು ಸ್ವಪ್ನದಲ್ಲಿ ನಡೀತಾ ಇದೆ. ಇವ ಮಲ್ಕೊಂಡೇ ಇದ್ದಾನೆ. ಸ್ವಪ್ನದಲ್ಲಿ ಇದಿಷ್ಟು ಸಹ ನಡೀತಾ ಇದೆ. ಹೀಗೆಲ್ಲ ಆಗುತ್ತೆ ಸ್ವಪ್ನದಲ್ಲಿ. ಆದರೆ ಏನಾಗಿದೆ, ಆ ನೋಡ್ತಾ ಇರುವಾಗ ಇದು ವಾಸ್ತವ ಅಲ್ಲ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆ ಸ್ವಪ್ನವನ್ನು ನೋಡುವಷ್ಟು ಸಮಯ ಇವನಿಗೆ ಅದು ವಾಸ್ತವ ಅಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಸಮಯಕ್ಕೆ ಇವನ ಕೊಠಡಿಗೆ ನಿಜವಾಗ್ಲೂ ಒಬ್ಬ ಬಂದಿದ್ದಾನೆ. ಇವನಿಗೆ ಪರಿಚಯದವನು ಒಬ್ಬ ಬಂದಿದ್ದಾನೆ. ಅವನು ನಿಜವಾಗ್ಲೇ ಬಂದಿದ್ದಾನೆ, ಜಾಗೃತಿನಲ್ಲೇ ಒಬ್ಬ ಬಂದಿದ್ದಾನೆ. ಬಂದು ಇವನು ಈ ಥರ ಕೂಗ್ತಾ ಇರುವುದನ್ನು ನೋಡಿದ್ದಾನೆ. ಏನಪ್ಪ ಹೀಗೆ ಕೂಗ್ತಾ ಇದೆ ಅಂತ ಅವನೇ ಎಬ್ಸಿದ್ದಾನೆ. ಎಬ್ಸಿದ್ರು ಅವನಿಗೆ ಹೇಳಲಿಲ್ಲ, ಇನ್ನೂ ಅವನ ಆ ಸ್ವಪ್ನದಲ್ಲೇ ಇದ್ದಾನೆ. ಮತ್ತೆ ಪುನಃ ಜೋರಾಗಿ ಎಬ್ಸಿದ್ದಾನೆ. ಸ್ವಲ್ಪ ಹೊತ್ತ ಬೇಕಾಯಿತು, ಅವನನ್ನು ಎಬ್ಸಿದ್ದಾನೆ. ಅವನು ಎದ್ದು ನೋಡ್ತಾನೆ, ಇನ್ನೂ ಅವನ ತಲೆಯಲ್ಲಿ ಅದು ಹೋಗಲಿಲ್ಲ. ಅದೇ ಹೆದರಿಕೆಯಲ್ಲಿದ್ದ. ಅವರೆಲ್ಲ ಹೊಡಿತಾ ಇದ್ದಾರೆ ಅನ್ನುವಂಥ ಭಾವನೆಯೇ ಅವನಿಗಿತ್ತು. ಆದರೆ ಇವನು ಮತ್ತೆ ಪುನಃ ಹೇಳಿ ಅವನಿಗೆ ಸಮಾಧಾನ ಮಾಡಿದ್ದ. ಒಂದ್ಸಲಿ ನೋಡಪ್ಪ, ಏನಿಲ್ಲ, ಯಾರೂ ಇಲ್ಲ, ನೀನು ಬಿಟ್ಟರೆ ಯಾರೂ ಇರಲಿಲ್ಲ, ಈಗ ನಾನು ಬಂದಿದ್ದೀನಿ ಅಷ್ಟೇ, ಯಾರೂ ಇನ್ನು 2ನೇ ವ್ಯಕ್ತಿನೇ ಇಲ್ಲಿ ಯಾರೂ ಇಲ್ಲ, ಅದನ್ನು ನಿನಗೆ ಯಾರೂ ಹೊಡಿಲಿಕ್ಕೆ ಸಾಧ್ಯವೇ ಇಲ್ಲ, ಮತ್ತು ಏನು ನೀನು ನೋಡ್ತಿದ್ಯೋ ಅದು ವಾಸ್ತವ ಅಲ್ಲ, ಅದರಿಂದ ನೀನೇನು ಹೆದರಬೇಡ ಅಂತ ಹೇಳಿದ್ದ. ಹೇಳಿದ ಮೇಲೆ ಸ್ವಲ್ಪ ಹೊತ್ತು ಬೇಕಾಯ್ತು ಇವನಿಗೆ. ಮತ್ತೆ ಅವನು ಎದ್ದು ಕಣ್ಬಿಟ್ಟು ತಾನು ನಿದ್ರೆ ಮಾಡುವಾಗ ಎಲ್ಲಿ ಮಾಡಿದ್ದ ಅನ್ನೋದನ್ನೆಲ್ಲ ಎಲ್ಲಿ ನಿದ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದ ಅನ್ನೋದನ್ನೆಲ್ಲ ಒಂದ್ಸಲ ನೆನಪು ಮಾಡಿಕೊಂಡು ಅವನ ಮನೆ, ಅವನ ಕೊಠಡಿ ಎಲ್ಲವುದನ್ನು ಒಂದ್ಸಲ ನೋಡಿದಾಗ ನಿಧಾನಕ್ಕೆ ಅವನಿಗೆ ಸಮಾಧಾನ ಆಯಿತು. ಹಾಗಿದ್ರೆ ಈಗ ನಾನು ನೋಡಿದ್ದೆಲ್ಲವುದು ಸ್ವಪ್ನ, ಇದು ಯಾವುದು ವಾಸ್ತವ ಅಲ್ಲ ಅನ್ನುವ ಮನವರಿಕೆ ಅವನಿಗೆ ಆಮೇಲೆ ಆಯಿತು. ಈ ವಿಷಯದ ಒಂದು ಪರಿಜ್ಞಾನ, ಇದರ ಜ್ಞಾನೋದಯ
ಆಮೇಲೆ ಅವನಿಗೆ ಆಯಿತು. ಇನ್ನೊಬ್ಬ ಬಂದು ಅವನನ್ನು ಎಬ್ಸಿದ ಮೇಲೆ, ಅವನ ನಿದ್ರೆಯಿಂದ ಹೊರಗೆ ಬಂದ ಮೇಲೆ, ಎಚ್ಚರವಾದ ಮೇಲೆ ಅವನಿಗೆ ಗೊತ್ತಾಯಿತು, ಇಲ್ಲಿ ನಾನೊಬ್ಬ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಇಲ್ಲಿ ನಾನು ಹೆದರುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ಆಮೇಲೆ ಗೊತ್ತಾಯಿತು. ಆದರೆ ಏನಾಯಿತು, ಇವನಿಗೆ ಗೊತ್ತಾಗಿದ್ದು ಎಚ್ಚರವಾದ ಮೇಲೆ. ಆದರೆ ಇವನು ಎಚ್ಚರವಾಗಿದ್ದರು, ನಿದ್ರೆ ಮಾಡಿದರು, ಏನಾಯಿತು, ಒಂದಿಷ್ಟು ಜನ ಬಂದಿದ್ದು ಇವನನ್ನು ಹೊಡೆದಿದ್ದು, ಇವನನ್ನು ಕಾಪಾಡಿದ್ದು, ಒಂದಿಷ್ಟು ಜನ ಬಂದು ಅವನನ್ನು ಕಾಪಾಡಿದ್ದು, ಅವನಿಗೆ ಉಪಚಾರ ಮಾಡಿದ್ದು, ಇವನು ಹೆದರ್ಕೊಂಡು ಕೂಗಿದ್ದು, ಇವನಿಗೆ ನೋವಾಗಿದ್ದು, ಅದೆಲ್ಲವೂ ಅಸತ್ಯವೇ. ಅದು ಅವನ ಸ್ವಪ್ನವನ್ನು ನೋಡುವ ಸಮಯದಲ್ಲೂ ಅದು ಅಸತ್ಯವಾಗಿಯೇ ಇತ್ತು. ಆದರೆ ಅದರ ಜ್ಞಾನ ಇವನಿಗಿರಲಿಲ್ಲ. ನೋಡುವಾಗಲೂ ಅದು ಸತ್ಯವೇನಾಗಿರಲಿಲ್ಲ, ಆವಾಗಲೂ ಅದು ಮಿಥ್ಯನೇ ಆಗಿತ್ತು. ಆದರೆ ಅದರ ಜ್ಞಾನ ಇವನಿಗೆ ಬಂದಿದ್ದು ಮಾತ್ರ ಆಮೇಲೆ. ಇನ್ನೊಬ್ಬ ಬಂದು ಎಬ್ಸಿದ ಮೇಲೆ ಇವನಿಗೆ ಅದರ ಜ್ಞಾನೋದಯ ಆಯಿತು. ಆಮೇಲೆ ಇವನಿಗೆ ತಿಳ್ಕೊಂಡಿದ್ದು, ಓ ಹಾಗಿದ್ರೆ ನಾನು ಇಷ್ಟೊತ್ತು ನೋಡಿದ್ದು ಮಿಥ್ಯಾ ಅಂತ ಆಮೇಲೆ ಗೊತ್ತಾಯಿತು. ಇವನಿಗೆ ಆಮೇಲೆ ಗೊತ್ತಾಗಿದ್ದರೂ ಸಹ ಮೊದಲಿಂದಲೂ ಅದು ಮಿಥ್ಯೆ ಆಗಿಯೇ ಇತ್ತು. ಆದರೆ ಅದನ್ನು ತಿಳ್ಕೊಳ್ಳಿಕ್ಕೆ, ಅಂದರೆ ಇದು ಮಿಥ್ಯಾ, ಇದು ವಾಸ್ತವ ಅಲ್ಲ, ಅವನಿಗೇನು ಹೆದರಿಕೆ ಆಗಿತ್ತೋ ಆ ಹೆದರಿಕೆಯಿಂದ ಇವನು ಹೊರಗೆ ಬರಲಿಕ್ಕೆ, ಅವರೆಲ್ಲ ಇವನು ಹೊಡೆಯೋಕ್ಕೆ ಬಂದಾಗ ಹೆದರಿಕೆ ಆಯಿತು. ಒಂದಿಷ್ಟು ಜನ ಇವನನ್ನು ಕಾಪಾಡಿದಾಗ ಇವನಿಗೆ ಪುನಃ ಸಂತೋಷ ಆಯಿತು, ಸುಖ ಆಯಿತು. ಮತ್ತೆ ಪುನಃ ಅವರೆಲ್ಲ ಬಂದು ಹೊಡೆದಾಗ ಮತ್ತೆ ದುಃಖ ಆಯಿತು. ಹೀಗೆ ಸುಖ ದುಃಖ ಇದೆಲ್ಲವುದನ್ನು ಒಂದು ಸ್ವಪ್ನದೊಳಗೆ ಅವನು ಅನುಭವಿಸಿಬಿಟ್ಟಿದ್ದಾನೆ ಅಷ್ಟನ್ನು. ಒಂದ್ಸಲಿ ಸುಖ, ಒಂದ್ಸಲಿ ದುಃಖ, ಹೀಗೆ ಬೇರೆ ಬೇರೆ ರೀತಿಯಾದಂಥ ಸುಖ ದುಃಖಗಳನ್ನು ಅವನು ಅನುಭವಿಸಿದ್ದಾನೆ ಸ್ವಪ್ನದಲ್ಲಿ. ಸ್ವಲ್ಪ ಹೊತ್ತು ಬಂದಿದ್ದಂತಹ ಸ್ವಪ್ನದಲ್ಲಿ ಇವನಷ್ಟನ್ನು ಅನುಭವಿಸಿದ್ದಾನೆ. ಆದರೆ ಅದರ ಅಸತ್ಯತ್ವ ಮಾತ್ರ ಅವನಿಗೆ ಆವಾಗ ಗೊತ್ತಾಗಿಲ್ಲ, ಅನುಭವಿಸುವಾಗ ಅವನಿಗೆ ಗೊತ್ತಿರಲಿಲ್ಲ. ಜಾಗೃತಿನಲ್ಲಿ ನಿಜವಾಗಲೂ ಯಾರಾದರೂ ಬಂದು ಅವನಿಗೆ ಇದೇ ಥರ ಮಾಡಿದರೆ ಅವನಿಗೆ ಯಾವ ರೀತಿಯಾಗಿ ಹೆದರಿಕೆ ಆಗ್ತಿತ್ತೋ, ಯಾವ ರೀತಿಯಾಗಿ ನೋವಾಗ್ತಿತ್ತೋ, ಅದೇ ರೀತಿಯಾಗಿ ಅವನಿಗೆ ಸ್ವಪ್ನವನ್ನು ನೋಡುವ ಸಮಯದಲ್ಲಿ ಆಗ್ತಾಯಿತ್ತು. ಉದಾಹರಣೆಗೆ ಮಗ ಇದ್ದಾನೆ, ಮಗ ಎಲ್ಲೋ ವಿದೇಶದಲ್ಲೆಲ್ಲೋ ಇದ್ದಾನೆ, ತುಂಬ ದಿವಸ ಆಯಿತು, ಅವನು ಮನೆಗೆ ಬರಲಿಲ್ಲ. ಈಗ ತುಂಬ ದಿವಸಗಳಾದ ಮೇಲೆ ಮನೆಗೆ ಬಂದ ಹಾಗೆ ಸ್ವಪ್ನ ಬಂತು. ಆಗೇನಾಗುತ್ತೆ, ತುಂಬ ಸಂತೋಷ ಆಗುತ್ತೆ. ಮಕ್ಕಳು ತುಂಬ ವರ್ಷ ಆದಮೇಲೆ ಮನೆಗೆ ಬಂದಿದ್ದಾರೆ ಅಂತ ಸ್ವಪ್ನ ಬಂತು, ತುಂಬ ಸಂತೋಷ ಆಗುತ್ತೆ ಮನಸ್ಸಿಗೆ ಅವರನ್ನು ನೋಡಿದ ತಕ್ಷಣ. ಅದು ಎಷ್ಟರ ಮಟ್ಟಿಗೆ ಸಂತೋಷ ಆಗುತ್ತೆ ಅಂತಂದರೆ, ಅವನು ನಿಜವಾಗಿಯೂ ಮನೆಗೆ ಬಂದಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟೇ ಸಂತೋಷ ಆ ಕನಸಿನಲ್ಲಿ ಅವನು ಮನೆಗೆ ಬಂದ ಹಾಗೆ ಕನಸು ಬಂದಾಗ ಆ ಕನಸಿನಲ್ಲಿ ಅವನು ನೋಡ್ತಾ ಇರುವಾಗ ಅಷ್ಟೇ ಸಂತೋಷ ಆಗುತ್ತೆ. ಆಮೇಲೆ ಅದರಿಂದ ಹೊರಗೆ ಬಂದ ಮೇಲೆ ಇವನಿಗೆ ಗೊತ್ತಾಗುತ್ತೆ, ಓ ಇದು ನಿಜವಾಗಲೂ ಮನೆಗೆ ಬಂದಿದ್ದಲ್ಲ, ನನಗೆ ಸ್ವಪ್ನ ಬಂತು ಅಂತ ಅವನಿಗೆ ಅನಿಸುತ್ತೆ. ಅಂದರೆ ಏನಾಯಿತು, ಆ ನೋಡ್ತಾ ಇರುವಾಗ ವಾಸ್ತವಕ್ಕೂ ಆ ಮಿಥ್ಯೆಗೂ ವ್ಯತ್ಯಾಸ ನಮಗೆ ಗೊತ್ತಾಗೋದಿಲ್ಲ. ನೋಡುವಾಗ, ಅದರ ಎಚ್ಚರವಾದ ಮೇಲೆ ನಮಗೆ ಗೊತ್ತಾಗುತ್ತೆ ಅದಕ್ಕೂ ಇದಕ್ಕೂ ಇರುವಂತಹ ಒಂದು ವ್ಯತ್ಯಾಸ. ಅದೇ ರೀತಿಯಾಗಿ ಇಲ್ಲಿವನ ಆ ಸ್ವಪ್ನವನ್ನು ನೋಡ್ತಾ ಇದ್ದಾಗ ಅವನಿಗೆ ವ್ಯತ್ಯಾಸ ಗೊತ್ತಾಗಿಲ್ಲ, ಇದೇ ಸತ್ಯ ಅಂತ ತಿಳ್ಕೊಂಡಿದ್ದ. ಅದರಿಂದ ಹೊರಗೆ ಬಂದ ಮೇಲೆ ಇನ್ನೊಬ್ಬ ಬಂದು ಅವನನ್ನು ಜೋರಾಗಿ ಎಬ್ಸಿದ ಮೇಲೆ ಸ್ವಲ್ಪ ಸಮಯ ಇವನು ತಗೊಂಡು ಅಷ್ಟನ್ನು ಅವನ ಪರಿಸರ ಎಲ್ಲ ನೋಡಿಕೊಂಡು ಅವನಿಗೆ ಜ್ಞಾನೋದಯವಾದ ಮೇಲೆ ಗೊತ್ತಾಯಿತು, ಓ ಹಾಗಿದ್ರೆ ಇಷ್ಟೊತ್ತು ನಾನು ನೋಡಿದ ಮಿಥ್ಯಾ ಅಂತ ಆಮೇಲೆ ಅವನಿಗೆ ಗೊತ್ತಾಯಿತು. ಅಂದರೆ ಏನರ್ಥ, ಇಲ್ಲಿ ಇವನು ನೋಡ್ತಾ ಇರುವಾಗಲೂ ಇವನಿಗೆ ಜ್ಞಾನೋದಯವಾದಾಗಲೂ ಯಾರೂ ಬಂದಿಲ್ಲ, ಯಾರೂ ಇವನಿಗೆ ಏನೂ ಮಾಡಲಿಲ್ಲ. ವಾಸ್ತವವಾಗಿ ಇವನಿಗೆ ಈ ಥರ ಹೊಡೆಯೋಕ್ಕೆ ಯಾರೂ ಇಲ್ಲವೇ ಇಲ್ಲ, ಇವನಿಗೆ ಯಾರ ಜೊತೆಗೂ ಇವನಿಗೆ ವೈರ ಅನ್ನೋದೇ ಇರಲಿಲ್ಲ, ಇವನಿಗೆ ಈ ಥರ ಹೊಡೆಯೋರು ಯಾರೂ ಇರಲಿಲ್ಲ. ಆದರೆ ಅದನ್ನೆಲ್ಲ ನೋಡುವಾಗ ಅವನಿಗೆ ಆ ರೀತಿಯಾದಂತಹ ಒಂದು ಭ್ರಮೆ ಉಂಟಾಯಿತು. ಇದು ಸತ್ಯವೇ ಅಂತ ನೋಡ್ತಾ ಇರುವಷ್ಟು ಸಮಯ ಇದು ಸತ್ಯವೇ ಅಂತ ಅವನಿಗೆ ಅನ್ನಿಸ್ತಾ ಇತ್ತು. ಎಚ್ಚರವಾದ ಮೇಲೆ ಗೊತ್ತಾಯಿತು ಇದು ಸತ್ಯ ಅಲ್ಲ ಅನ್ನೋದು. ಆದರೆ ಇವನ ಪಕ್ಕದಲ್ಲಿ ಯಾರಿದ್ದಾನೋ ಅವನ ಎಚ್ಚರವಾಗಿಯೇ ಇದ್ದಾನೆ. ಹಾಗಾಗಿ ಅವನಿಗೆ ಮೊದಲಿಂದಲೂ ಗೊತ್ತಿದೆ, ಇವನು ಯಾವುದೋ ಕನಸನ್ನು ನೋಡ್ತಾ ಇರ್ಬೋದು, ಬಹುಶಃ ವಾಸ್ತವವಾಗಿ ಏನು ನಡೀತಾ ಇಲ್ಲ, ಆದರೂ ಇವನು ಕನಸನ್ನು ನೋಡ್ತಾ ಇರ್ಬೋದು ಅಂಥೇಳಿ ಆ ಪಕ್ಕದಲ್ಲಿರುವವನಿಗೆ ಗೊತ್ತಾಗ ಅವನು ಇವನನ್ನು ಎಬ್ಬಿಸುವಂತಹ ಪ್ರಯತ್ನ ಮಾಡಿದ್ದ. ಹಾಗಾಗಿ ಇದು ಲೋಕದಲ್ಲಿರುವಂತಹ ಒಂದು ವಿಷಯ. ಇದನ್ನೇ ಶಂಕರರು ಹೇಳಿದ್ದಾರೆ, ಏನು, ಸ್ವಪ್ನೇ ದೃಷ್ಟಂ ಸಕಲಂ ಹಿ ಮೃಷ ಜಾಗೃತಿ ಚ ಸ್ಮರ ತದ್ವದಿತಿ. ಇದೇ ರೀತಿಯಾಗಿ ಜಾಗೃತಕಲ್ಲು, ಈಗ ಇಲ್ಲಿ ಇದಿಷ್ಟು ಏನು ವಿಚಾರ ಇದೆಯೋ, ಸ್ವಪ್ನದಲ್ಲಿ ಏನೇನು ವಿಚಾರ ಇಲ್ಲಿದೆಯೋ ಇದಿಷ್ಟನ್ನು ಈಗ ನೀನು ಜಾಗೃತ ಅವಸ್ಥೆಗೆ ತಂದುಕೊಳ್ಳುವಂತಹ ಪ್ರಯತ್ನ ಮಾಡು ಅಂತ ಶಂಕರರು ಉಪದೇಶ ಮಾಡಿದ್ದಾರೆ. ಸ್ವಪ್ನದಲ್ಲಿ ಇಷ್ಟು ವಿಚಾರ ಇದು ಎಲ್ಲರಿಗೂ ಅನುಭವದಲ್ಲಿ, ಇಲ್ಲಿ ಹೊಸದಾಗಿ ಹೇಳಬೇಕಾದ್ದೇನಿಲ್ಲ, ಎಲ್ಲರಿಗೂ ಅನುಭವದಲ್ಲಿರುವಂತಹ ಒಂದು ವಿಷಯ. ಆದರೆ ಈ ಮುಂದೆ ಮಾಡಬೇಕಾದದ್ದೇನು, ಇದಿಷ್ಟನ್ನು ಜಾಗೃತಿಗೆ ತಂದುಕೊಳ್ಳಬೇಕು, ಜಾಗೃತ ಅವಸ್ಥೆ. ಇದಿಷ್ಟನ್ನು ಅಲ್ಲಿ ಏನೇನು ಹೇಳಿದಾರೋ ಅದಷ್ಟನ್ನು ಇಲ್ಲಿಗೆ ಅತಿದೇಶ ಮಾಡಿಕೊಂಡು ಜಾಗೃತ ಅವಸ್ಥೆಯನ್ನು ನೀನು ಇದೇ ರೀತಿಯಾಗಿ ನೋಡು ಅಂತ. ಏನು ನೋಡುವುದು ಅಂತಂದರೆ, ಅಲ್ಲಿಗ ಮಲಗಿದವನು ಯಾರು ಅಂತಂದರೆ ಪ್ರತಿಯೊಬ್ಬ ಜೀವಿ, ಸಂಸಾರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿಯು ಅಲ್ಲಿ ಮಲಗಿದವನಿಗೆ ಸಮಾನ. ಮತ್ತು ಅವನಲ್ಲಿ ಒಂದು ನಿದ್ರೆ ಅನ್ನೋದಿತ್ತು,
ನಿದ್ರೆಗೆ ಜಾರ್ಕೊಂಡ ಮೇಲೆ ಅವನಿಗೆ ಆ ಸ್ವಪ್ನ ಅನ್ನೋದು ಕಾಣ್ತು. ಆ ನಿದ್ರೆ ಅನ್ನೋದು ಇಲ್ಲಿ ನಿದ್ರೆ ಅಂತಂದರೆ ಯಾವುದು ಅಂತಂದರೆ ಜೀವಾತ್ಮನಲ್ಲಿರ್ತಕ್ಕಂತಹ ಒಂದು ಅಜ್ಞಾನ. ಅದನ್ನೇ ಅವಿದ್ಯಾ, ಮಾಯಾ, ಅವಿದ್ಯಾ, ಅಜ್ಞಾನ ಈ ರೀತಿಯಾದ ಬೇರೆ ಬೇರೆ ಶಬ್ದಗಳಿಂದ ಕರೀತಾರೆ. ಆ ಅಜ್ಞಾನ ಅನ್ನೋದು ಅಲ್ಲಿ ಒಂದಿಷ್ಟು ಜನ ಬಂದರು. ಒಂದು ಸಲ ಅವನಿಗೆ ಸುಖ ಆಯಿತು, ಒಂದು ಸಲ ದುಃಖ ಆಯಿತು, ಅದೆಲ್ಲ ಆಯಿತು. ಅದು ಯಾವುದು ಅಂತಂದರೆ ಅದೇ ಜೀವ ನೋಡ್ತಾ ಇರತಕ್ಕಂತಹ ಒಂದು ಸಂಸಾರ. ಆದರೆ ಅಲ್ಲಿ ನೋಡುವಾಗ ಅದು ಸತ್ಯ ಅಲ್ಲ ಅಂತ ಗೊತ್ತಾಗಲಿಲ್ಲ. ಇಲ್ಲೂ ಸಹ ನೋಡುವಾಗ ಇದು ಸತ್ಯ ಅಲ್ಲ ಅಂತ ಗೊತ್ತಾಗ್ತಿಲ್ಲ, ನಿಜವಾಗಲೂ ಇದಿದ್ದೇ ಇದೆ ಅಂತಲೇ ಅನ್ನಿಸ್ತಾ ಇದೆ. ಅಲ್ಲಿ ಎಚ್ಚರವಾದ ಮೇಲೆ ಇದು ವಾಸ್ತವ ಅಲ್ಲ ಅಂತ ಗೊತ್ತಾಯಿತು. ಇಲ್ಲೂ ಇದರಿಂದ ನಮಗೆ ಎಚ್ಚರವಾದ ಮೇಲೆ, ಇದರಿಂದ ಎಚ್ಚರ ಆಗುವುದು ಅಂತಂದ್ರೇನು, ಬ್ರಹ್ಮಜ್ಞಾನ ಬರುವುದು ಅಂತ ಅರ್ಥ. ಅದಕ್ಕೆ ತುಂಬ ಪ್ರಯತ್ನ ಮಾಡಬೇಕು. ಆ ಬ್ರಹ್ಮಜ್ಞಾನ ಬರುವುದು ಅಂತ ಅರ್ಥ. ಅದು ಬಂದ ಮೇಲೆ ಇದು ಸತ್ಯವಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಒಬ್ಬ ಬಂದು ಇವನ ನೆಪ್ಸಿದ್ದಾನೆ, ಹೇಳಪ್ಪ ನೀನೇನು ಹೇಳಿದಿರಬೇಕಾಗಿಲ್ಲ ಅಂತ ಒಬ್ಬ ಹೇಳಿದ್ದಾನೆ. ಇಲ್ಲಿ ಆ ರೀತಿಯಾಗಿ ಹೇಳುವವನು ಯಾರು ಅಂತಂದರೆ ಅದೇ ಗುರು. ಗುರು ಶಿಷ್ಯನಿಗೆ ಆ ತತ್ವವನ್ನು ಉಪದೇಶ ಮಾಡ್ತಾನೆ. ಹೇಗೆ ಅಲ್ಲಿ ಅವನಿಗೆ ಅವನು ಬಂದು ಎಬ್ಸಿದ ನಂತರವೂ ಇನ್ನೂ ಸ್ವಲ್ಪ ಸಮಯ ಅದಿತ್ತು ಅವನ ತಲೆಯಲ್ಲಿ, ಅದು ಇನ್ನೂ ಹೋಗಲಿಲ್ಲ. ಇಲ್ಲ, ಇನ್ನೂ ನಾನು ಸ್ವಪ್ನವನ್ನೇ ನೋಡ್ತಾ ಇದ್ದೀನಿ ಅಂತಲೇ ಅವನಿಗೆ ಅನಿಸ್ತಾ ಇತ್ತು. ಆದರೆ ಅದರಿಂದ ಅವನು ಹೊರಗೆ ಬರಲಿಕ್ಕೆ ಸ್ವಲ್ಪ ಸಮಯ ಬೇಕಾಯಿತ್ತಲ್ಲಿ, ಬೇಕು. ಅದೇ ರೀತಿಯಾಗಿ ಇಲ್ಲೂ ಗುರು ಶಿಷ್ಯನಿಗೆ ಉಪದೇಶ ಮಾಡ್ತಾನೆ. ಆ ವೇದಾಂತ ತತ್ವವನ್ನು ಉಪದೇಶ ಮಾಡಿದ ಮೇಲೆ ಆ ತತ್ವವನ್ನು ಇವನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅನುಷ್ಠಾನ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ಅನ್ನೋದು ಇಲ್ಲೂ ಬೇಕು. ಸ್ವಲ್ಪ ಸಮಯ ಅಂದರೆ ಎಷ್ಟು ಸಮಯ ಬೇಕು? ಅಲ್ಲಾದರೆ ಒಂದು 2-3 ನಿಮಿಷದಲ್ಲಿ ಕೆಲಸ ಆಗೋಗುತ್ತೆ. ಇಲ್ಲಿ ಆ ರೀತಿ ಆಗೋದ್ರೆ ಇಲ್ಲಿ 2-3 ಜನ್ಮಗಳು ಬೇಕಾಗುತ್ತೆ. ಅದನ್ನೇ ಭಗವಂತ ಗೀತೆಯಲ್ಲಿ ಹೇಳಿದ, ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ ಬಹೂನಾನ್ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಅಲ್ಲಾದರೆ ಒಂದು 2-3 ನಿಮಿಷಗಳಲ್ಲಿ ಅವನಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಆ ಕನಸಿನಿಂದ ಅವನು ಹೊರಗೆ ಬರ್ತಾನೆ, ಇದೆಲ್ಲ ನಾನು ನೋಡಿದ್ದಷ್ಟು ಮಿಥ್ಯಾ ಅಂತ ಅವನು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ. ಆದರೆ ಇಲ್ಲಿ ಮಾತ್ರ ಒಂದಿಷ್ಟು ಜನ್ಮಗಳು ಬೇಕಾಗುತ್ತೆ. ಆದರೆ ವಿಚಾರ ಎಲ್ಲ ಒಂದೇ. ಅಲ್ಲಿ ಯಾವ ರೀತಿಯಾಗಿ ನಡೆದಿದೆಯೋ ಇಲ್ಲೂ ಇದೇ ರೀತಿಯಾಗಿ ನಡೀತಾ ಇದೆ. ವಿಚಾರ ಎಲ್ಲ ಒಂದೇ. ಆದರೆ ಅದಕ್ಕೂ ಇದಕ್ಕೂ ಈ ರೀತಿಯಂತಹ ಒಂದು ವ್ಯತ್ಯಾಸ ಇದೆ. ವಿಚಾರ ಎಲ್ಲ ಒಂದೇ ಆದರೂ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕಾದ್ರೆ ಅದಕ್ಕೆ ಒಂದಿಷ್ಟು ಸಮಯ ಅನ್ನೋದು ಬೇಕೇ ಬೇಕಾಗುತ್ತೆ. ಈಗ ಲೋಕದಲ್ಲಿ ಈಗ ದೀಪಾವಳಿ ಬಂದಾಗ ಮಕ್ಕಳು ಪಟಾಕಿ ಹೊಡಿತಿರ್ತಾರೆ. ಅದರೊಳಗೆ ಒಂದು ರಾಕೆಟ್ ಅಂತ ಒಂದು ಹೊಡಿತಾರೆ. ಅದು ಕೆಳಗೆ ಹಚ್ಚಿದರೆ ಕೆಳಗಿಂದ ಆಕಾಶಕ್ಕೆ ಹೋಗಿ ಅಲ್ಲಿ ಸಿಡಿಯುತ್ತೆ, ಆಕಾಶಕ್ಕೆ ಹೋಗುತ್ತೆ. ಅದೇನಾಗುತ್ತೆ, ಕೆಳಗೆ ಹಚ್ಚಿದರೆ ಕೆಳಗಿಂದ ಆಕಾಶಕ್ಕೆ ಹೋಗ್ತಾ ಇದೆ. ಇಸ್ರೋದವರು ರಾಕೆಟನ್ನು ಮೇಲೆ ಕಳಿಸ್ತಾರೆ. ಅವರು ರಾಕೆಟನ್ನೇ ಮಾಡ್ತಿದ್ದಾರೆ. ಅವರು ಇಲ್ಲಿ ಹೇಗೆ ಅವರು ಕೆಳಗಿಂದ ಆಕಾಶಕ್ಕೆ ಕಳಿಸ್ತಾ ಇದ್ದಾರೆ. ಅಲ್ಲಿ ಕೆಳಗಿಂದ ಅದನ್ನು ಆಕಾಶಕ್ಕೆ ಕಳಿಸೋದು, ಅದು ಆಕಾಶಕ್ಕೆ ಹೋಗೋದು ಅದು ಸಮಾನ. ಎರಡು ಈ ಅಂಶದಲ್ಲಿ ಎರಡೂ ಸಮಾನ. ಅವ್ರು ಮಾಡ್ತಿರುವುದು ಇದು ಎರಡೂ ಸಮಾನ. ಆದರೆ ಇದನ್ನು ಮಾಡಲಿಕ್ಕೆ ತುಂಬ ಪರಿಶ್ರಮ ಬೇಕಾಗಿಲ್ಲ. ದೀಪಾವಳಿ ಪಟಾಕಿ ಮಾಡೋಕ್ಕೆ ತುಂಬ ಪರಿಶ್ರಮ ಬೇಕಾಗಿಲ್ಲ. ಅದನ್ನು ಮಾಡಬೇಕು ಅಂತಂದರೆ ಅದೆಷ್ಟೋ ಜನ ಎಷ್ಟೋ ಬುದ್ಧಿ ಉಪಯೋಗ ಮಾಡಿ, ಅದೆಷ್ಟೋ ಕೋಟಿಗಟ್ಟಲೆ ನೂರಾರು ಕೋಟಿಗಟ್ಟಲೆ ಖರ್ಚು ಮಾಡಿ, ಅದೆಷ್ಟೋ ಕಾಲ ಪ್ರಯತ್ನ ಮಾಡಿದರೆ ಆ ಕೆಲಸ ಆಗುತ್ತೆ. ಯದ್ಯಪಿ ಸಾಮಾನ್ಯವಾಗಿ ಆ ಹೆಸರು ಎಲ್ಲ ಒಂದೇ ಥರ ಇದೆ, ನೋಡಲಿಕ್ಕೂ ಒಂದೇ ಥರ ಇದೆ. ಆದರೆ ಆ ಕೆಲಸದಲ್ಲಿ ಮಾತ್ರ ತುಂಬ ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ ಇದೆ. ಅದೇ ರೀತಿಯಾಗಿ ಇಲ್ಲಿ ಅಂತ. ಆದ್ದರಿಂದ ಆ ಸ್ವಪ್ನೇ ದೃಷ್ಟಂ ಸಕಲಂ ಹಿಮೃಷ ಜಾಗೃತಿ ಚ ಸ್ಮರ ತದ್ವದಿತಿ ಅಂತ ಶಂಕರರು ಇದನ್ನೇ ಆ ಒಂದು ಸ್ತೋತ್ರದಲ್ಲಿ ಉಪದೇಶ ಮಾಡಿದ್ದಾರೆ. ಅದಕ್ಕಾಗಿ ಅಲ್ಲಾದರೆ ಆ ಎಬ್ಸಿದವನ ಒಂದು ಮಾತು, ಆಮೇಲೆ ಇವನು ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ವಿಚಾರ ಮಾಡಿ ಆ ಪರಿಸರವನ್ನೆಲ್ಲ ನೋಡಿದ ಮೇಲೆ ಅವನಿಗೆ ತತ್ವದ ಜ್ಞಾನ ಉಂಟಾಗುತ್ತೆ. ಇಲ್ಲಿ ಹೇಗೆ ಲೋಕದಲ್ಲಿ ಅಂತಂದರೆ ಮನುಷ್ಯ ಪ್ರತಿನಿತ್ಯ ಭಗವದಾರಾಧನೆ ಮತ್ತು ನಿಷ್ಕಾಮವಾಗಿ ಉತ್ತಮವಾದಂಥ ಕರ್ಮಗಳನ್ನು ಆಚರಣೆ ಮಾಡುವುದು, ಭಗವಂತನ ಆರಾಧನಾದಿಗಳನ್ನು ಮಾಡುವುದು, ಇದನ್ನೆಲ್ಲ ಮಾಡುವುದರ ಮೂಲಕ ನಾವು ಈ ಮಾರ್ಗದಲ್ಲಿ ಇದರಿಂದ ಈ ಸಂಸಾರದಿಂದ ಎಚ್ಚರವನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಂತಹ ಒಂದು ವಿಷಯವನ್ನು ಅಲ್ಲಿ ಶಂಕರರು ಉಪದೇಶ ಮಾಡಿದ್ದಾರೆ. ಹೀಗೆ ಅನೇಕ ವಿಧವಾದಂತಹ ವಿಚಾರಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಉಪದೇಶ ಮಾಡಿದ್ದಾರೆ. ತತ್ವಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು, ಈ ಭಗವಂತನ ಒಂದು ಮಹಿಮೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳು, ಈ ರೀತಿಯಂತಹ ಎಲ್ಲ ವಿಚಾರಗಳನ್ನು ಶಂಕರರು ಈ ಸ್ತೋತ್ರಗಳಲ್ಲಿ ಉಪದೇಶ ಮಾಡಿದ್ದಾರೆ. ಹಾಗಾಗಿ ಈ ಸ್ತೋತ್ರಗಳ ಒಂದು ವೈಶಿಷ್ಟ್ಯ ಅತ್ಯಂತ ಅಪಾರವಾದದ್ದು. ಪ್ರತಿಯೊಬ್ಬರೂ ಸಹ ಈ ಸ್ತೋತ್ರಗಳನ್ನು ಪ್ರತಿ ದಿವಸ ತಮ್ಮ ಮನೆಗಳಲ್ಲೂ ಪಠನ ಮಾಡಬೇಕು. ಸ್ವಲ್ಪ ಸಮಯವನ್ನಾದರೂ ಇದಕ್ಕೆ ಕೊಟ್ಟು ಇದಕ್ಕಾಗಿ ಇಟ್ಟುಕೊಂಡು ಇದನ್ನು ಪಠನ ಮಾಡಬೇಕು. ಮತ್ತು ನಮ್ಮ ಮಕ್ಕಳಿಗೂ ಸಹ ಈ ಎಲ್ಲ ಸ್ತೋತ್ರಗಳನ್ನು ಕಲಿಸಬೇಕು. ಈ ಎಲ್ಲ ಶ್ಲೋಕಗಳನ್ನು ಮಕ್ಕಳಿಗೂ ಸಹ ವಿಶೇಷವಾಗಿ ಹೇಳಿಕೊಡಬೇಕು.
ಚಿಕ್ಕ ವಯಸ್ಸಿನಿಂದ ಮಕ್ಕಳಿಗೆ ಈ ರೀತಿಯಾದಂಥ ಒಂದು ಸಂಸ್ಕಾರ ಕೊಡಬೇಕಾದದ್ದು ಅತ್ಯಂತ ಅವಶ್ಯಕ. ಯಾಕೆಂತಂದರೆ ನಿಜವಾಗಲೂ ಮಕ್ಕಳಿಗೆ ಜೀವನದಲ್ಲಿ ಒಂದು ಉತ್ತಮವಾದಂತಹ ವಿಕಾಸ ಉಂಟಾಗಬೇಕು ಅಂತಂದರೆ ಅವರಿಗೆ ಈ ಆಧ್ಯಾತ್ಮಿಕವಾದಂತಹ ಮಾರ್ಗ ಏನಿದೆಯೋ ಇದರ ಉಪದೇಶ ಅನ್ನೋದು ಅತ್ಯಂತ ಅವಶ್ಯಕ. ಇದರಿಂದ ಮಕ್ಕಳಲ್ಲೂ ಒಂದು ವಿಶೇಷವಾದಂತಹ ವ್ಯಕ್ತಿತ್ವದ ನಿರ್ಮಾಣ ಆಗುತ್ತೆ. ಜೀವನದಲ್ಲಿ ಎಂತಹ ಒಂದು ಸಂಕಷ್ಟದ ಸ್ಥಿತಿ ಬಂದರೂ ಸಹ ಅದನ್ನು ನಿಭಾಯಿಸಿಕೊಂಡು ಮುಂದೆ ಹೋಗುವಂತಹ ಒಂದು ಸಾಮರ್ಥ್ಯ ಮಕ್ಕಳಿಗೆ ಬರುತ್ತೆ. ಯಾಕೆ ಅದು ಹೇಗೆ ಬರುತ್ತೆ? ಯಾಕೆಂದರೆ ಕೆಲವರು ಏನು ತಿಳ್ಕೊಂಡಿರ್ತಾರೆ, ಈ ಆಧ್ಯಾತ್ಮಿಕ ಮಾರ್ಗ ಇದೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಬೇಕಾಗಿಲ್ಲ, ಎಲ್ಲ ವಯಸ್ಸಾದ ಮೇಲೆ ಶುರು ಮಾಡಬೇಕಾದ್ದು, ಎಲ್ಲ ವಯಸ್ಸಾದ ಮೇಲೆ ಇನ್ನೇನು ಕೆಲಸ ಇರುವುದಿಲ್ಲ, ಮನೆಯಲ್ಲಿ ಅಷ್ಟೇನು ಒಂಥರ ಪ್ರಶಾಂತವಾಗಿಲ್ಲ, ಹಾಗಾಗಿ ಒಂದು ಪ್ರಶಾಂತತೆ ಬೇಕು ಅಂದರೆ ಏನೋ ಒಂದು ಈ ಥರ ಪುಸ್ತಕಗಳೆಲ್ಲ ಓದಲಿಕ್ಕೆ ಶುರು ಮಾಡಿದರೆ, ಮನೆಯಲ್ಲಿ ಅಂದರೆ ಏನೋ ಒಂದು ಸಮಸ್ಯೆಗಳು, ಏನೋ ಒಂದು ಗಲಾಟೆಗಳು, ಏನೋ ಒಂದು ಅದರಿಂದ ಸ್ವಲ್ಪ ಮನಸ್ಸಿಗೆ ಇದು ನೆಮ್ಮದಿ ಸಿಗಬೇಕು ಅಂತಂದರೆ ಏನೋ ಒಂದು ಪುಸ್ತಕ ಇಟ್ಕೊಂಡು ಆವಾಗ ಓದಲಿಕ್ಕೆ ಶುರು ಮಾಡುವುದು ಅಂತ ಕೆಲವರ ಒಂದು ಭ್ರಮೆ, ಕೆಲವರೆಲ್ಲ ತುಂಬ ಜನರ ಭ್ರಮೆ. ಆದರೆ ಇದು ಸರಿಯಲ್ಲ. ಜೀವನದಲ್ಲಿ ಚಿಕ್ಕ ವಯಸ್ಸಿನಿಂದ ಈ ರೀತಿಯಾದಂತಹ ಒಂದು ಪರಿಶ್ರಮ, ಈ ರೀತಿಯಾದಂತಹ ಒಂದು ಮಾರ್ಗ ಮನುಷ್ಯನಿಗೆ ಅತ್ಯಂತ ಅವಶ್ಯಕ. ಯಾಕಂದರೆ ಬೇರೆಯವರು ಏನು ತಿಳ್ಕೊಂಡಿರ್ತಾರೆ, ಅದೇ ತುಂಬ ಜನ ಏನು ತಿಳ್ಕೊಂಡಿರ್ತಾರೆ, ಈಗ ನಮಗೆ ತುಂಬ ಜವಾಬ್ದಾರಿಗಳಿವೆ, ತುಂಬ ಕೆಲಸಗಳಿವೆ, ಆದ್ದರಿಂದ ಈಗ ಇದನ್ನೆಲ್ಲ ಮಾಡ್ತಾ ಕೂತ್ಕೊಂಡ್ರೆ ಈ ಕೆಲಸಗಳನ್ನೆಲ್ಲ ಮಾಡೋದು ಕಷ್ಟ, ಆದ್ದರಿಂದ ಎಲ್ಲ ಆದಮೇಲೆ ಇದನ್ನು ನಾವು ನೋಡ್ಕೊಳ್ಳಿ, ಈ ಕೆಲಸಗಳೆಲ್ಲ ಮುಗಿದ ಮೇಲೆ, ಜವಾಬ್ದಾರಿಗಳನ್ನೆಲ್ಲ ಮುಗಿದ ಮೇಲೆ ನಾವು ಈ ಇದನ್ನು ಓದಲಿಕ್ಕೆ ಶುರು ಮಾಡ್ತೀವಿ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಆದರೆ ಇದು ವಾಸ್ತವವಾಗಿ ದೊಡ್ಡ ಭ್ರಮೆ. ಯಾಕೆ ಅಂತ ಕೇಳಿದರೆ, ನಿಜವಾಗಲೂ ಯಾವಾಗ ನಮಗೆ ಈ ಜವಾಬ್ದಾರಿಗಳನ್ನೆಲ್ಲ ನಿಭಾಯಿಸಬೇಕಾಗಿದೆಯೋ ಆವಾಗಲೇ ಇದರ ಒಂದು ಅವಶ್ಯಕತೆ ಇರುವುದು. ಇದಿದ್ರೇ ನಾವು ನಮ್ಮ ಜವಾಬ್ದಾರಿಗಳನ್ನು ಚೆನ್ನಾಗಿ ನಿಭಾಯಿಸಲಿಕ್ಕೆ ಸಾಧ್ಯ. ಗೀತೆಯನ್ನು ಭಗವಂತ ಅರ್ಜುನನಿಗೆ ಯಾವಾಗ ಉಪದೇಶ ಮಾಡಿದ್ದು? ಗೀತೆ ಅಂತಂದರೆ ಅದು ಆಧ್ಯಾತ್ಮಿಕವಾದಂತಹ ಗ್ರಂಥಗಳಲ್ಲಿ ಉತ್ಕೃಷ್ಟವಾದಂತಹ ಒಂದು ಗ್ರಂಥ. ಆದರೆ ಅಂತಹ ಒಂದು ಆಧ್ಯಾತ್ಮಿಕ ಮಾರ್ಗ ಅಂತ ಹೇಳಿದ ತಕ್ಷಣ ಮೊದಲಿಗೆ ನಮಗೆ ಜ್ಞಾಪಕ ಬರೋದು ಭಗವದ್ಗೀತೆ. ಆದರೆ ಆ ರೀತಿಯಾದಂತಹ ಭಗವದ್ಗೀತೆಯನ್ನು ಭಗವಂತ ಅರ್ಜುನನಿಗೆ ಯಾವಾಗ ಉಪದೇಶ ಮಾಡಿದ್ದು? ಯಾವಾಗ ಅರ್ಜುನನಿಗೆ ತನ್ನ ಜೀವನದಲ್ಲಿಯೇ ಅತ್ಯಂತ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆಯೋ ಆ ಸಂದರ್ಭದಲ್ಲಿ ಗೀತೆಯನ್ನು ಭಗವಂತ ಉಪದೇಶ ಮಾಡಿದ್ದ. ಅದಕ್ಕಿಂತ ಹಿಂದೇನೂ ಮಾಡಲಿಲ್ಲ, ಅದಾದ ನಂತರವೂ ಮಾಡಲಿಲ್ಲ. ಆದರೆ ಯಾವಾಗ ಅತ್ಯಂತ ದೊಡ್ಡದಾದಂತಹ, ಅವನು ಹುಟ್ಟಿದ್ದೇ ಅದಕ್ಕೋಸ್ಕರ, ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಬೇಕಾದಂತಹ ಸಂದರ್ಭದಲ್ಲಿ ಅವನಿಗೆ ಭಗವದ್ಗೀತೆಯ ಅವಶ್ಯಕವಾಯಿತು. ಅಷ್ಟೇ, ಭಗವಂತ ಆವಾಗ ಗೀತೆಯನ್ನು ಉಪದೇಶ ಮಾಡಿದ್ನೇ ಹೊರತು ನೀನೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬಾ, ಎಲ್ಲ ನಿನ್ನ ಜವಾಬ್ದಾರಿಗಳನ್ನೆಲ್ಲ ಮುಗಿಸ್ಕೊಂಡು ನೀನು ರಿಟೈರ್ ಆದಮೇಲೆ ನನ್ನ ಹತ್ರಕ್ಕೆ ಬಾ, ಆಗ ನಿನಗೆ ಗೀತೆಯನ್ನು ಉಪದೇಶ ಮಾಡ್ತೀನಿ ಅಂತ ಭಗವಂತ ಹೇಳಲಿಲ್ಲ. ಯಾಕಂದರೆ ಹಾಗೆ ಹೇಳಿದರೆ ಉಪಯೋಗ ಇಲ್ಲ, ಆ ಥರ ಮಾಡಿದ್ರಿಂದ ಉಪಯೋಗವೂ ಇಲ್ಲ. ಈಗ ಅವನು ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ, ಈಗ ಅದರ ಅವಶ್ಯಕತೆ ಅವನಿಗಿದೆ. ಆದ್ದರಿಂದ ಅದರೊಳಗೆ ಇರತಕ್ಕಂತಹ ಒಂದು ಅಮೂಲ್ಯವಾದಂತಹ ಒಂದು ಜ್ಞಾನ, ಆ ಅಮೂಲ್ಯವಾದಂತಹ ವಿಚಾರಗಳ ಒಂದು ಜ್ಞಾನ ಈಗ ಅವನಿಗೆ ಅವಶ್ಯಕ. ಅದನ್ನು ಈಗ ಅವನಿಗೆ ಕೊಟ್ಟರೆ ಅವನ ಜೀವನದಲ್ಲಿ ಈಗ ಅವನೊಂದು ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆ ಅದು ತುಂಬ ಉಪಯೋಗ ಆಗುತ್ತೆ ಅಂಥೇಳಿ ಆವಾಗ ಅದನ್ನು ಭಗವಂತ ಉಪದೇಶ ಮಾಡಿದ್ದು. ಆದ್ದರಿಂದ ಜೀವನದಲ್ಲಿ ನಾವು ತುಂಬ ಬೆಳೀಬೇಕು, ಒಂದು ಉತ್ತಮವಂತಹ ಸ್ಥಿತಿಗೆ ಬರಬೇಕು, ನಮ್ಮ ಮಕ್ಕಳು ಸಹ ತುಂಬ ಬೆಳೀಬೇಕು, ಒಂದು ಉತ್ತಮವಂತಹ ಸ್ಥಿತಿಗೆ ಬರಬೇಕು ಅಂತಂದರೆ ಇದನ್ನು ಹೇಳಿಕೊಡ್ಬೇಕಾದದ್ದು ಅತ್ಯಂತ ಅವಶ್ಯಕ. ಆದ್ದರಿಂದ ಈ ಚಿಕ್ಕ ವಯಸ್ಸಿನಿಂದ ಇದನ್ನು ಹೇಳಿಕೊಟ್ರೆ ಆ ಮಕ್ಕಳಿಗೆ ಒಂದು ವಿಶೇಷವಾದಂತಹ ಒಂದು ಸಾಮರ್ಥ್ಯ ಬರುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ತುಂಬ ಜನರಲ್ಲಿ ಒಂದು ಸ್ವಭಾವವನ್ನು ಯಾವ ರೀತಿಯಾಗಿ ನಾವು ನೋಡ್ತಾ ಇರ್ತೀವಿ, ಸಣ್ಣ ವಿಚಾರವನ್ನು ತುಂಬ ದೊಡ್ಡದಾಗಿ ನೋಡುವುದು, ತುಂಬ ದೊಡ್ಡ ವಿಚಾರವನ್ನು ಇದೇನು ಇಲ್ಲವೇ ಇಲ್ಲ ಅನ್ನೋ ಹಾಗೆ ನೋಡ್ತಿರ್ತಾರೆ. ಇದೇನಿಲ್ಲ, ಪರವಾಗಿಲ್ಲ, ಆಗಿಬಿಡುತ್ತೆ, ಮಾಡಿಬಿಡ್ತೀನಿ ಅಂದ್ಕೊಳ್ತಾರೆ. ಆದರೆ ಎರಡು ಕಡೆಯೂ ಕೆಳಗೆ ಬೀಳ್ತಾರೆ ಅವರು. ತುಂಬ ಸಣ್ಣ ವಿಚಾರವನ್ನು ಅನಾವಶ್ಯಕವಾಗಿ ದೊಡ್ಡದಾಗಿ ನೋಡಿದರೂ ಅದರಿಂದ ತುಂಬ ತೊಂದರೆ ಆಗ್ತಾ ಇರುತ್ತೆ. ನಾವು ಸುಮಾರು ಕಡೆ ನೋಡ್ತಿರ್ತೀವಿ, ಇವ್ರಿಗೂ ಅವ್ರಿಗೂ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ, ಇದು ಎಲ್ಲಿಂದ ಶುರುವಾಯಿತು ಅಂತ ನೋಡಿದರೆ ತುಂಬ ಸಣ್ಣ ವಿಚಾರ, ಅಲ್ಲೆಲ್ಲಿಂದಲೋ ಒಂದು ಕಡೆಯಿಂದ ಶುರುವಾಗಿ ಇವು ತುಂಬ ದೊಡ್ಡದಾಗಿ ಬೆಳೆದಿರುತ್ತೆ. ಇವನದೊಂದು ಗುಂಪು, ಅವನದೊಂದು ಗುಂಪು. ಆ ಗುಂಪಿನಲ್ಲಿರುವವರಿಗೆ ಯಾಕೆ ಅವನಿಗೂ ಯಾಕೆ ಆಗುವುದಿಲ್ಲ ಅನ್ನೋದೇ ಗೊತ್ತಿಲ್ಲ ಅವನಿಗೆ. ಸುಮ್ಮನೆ ಒಟ್ಟು ಇವನು ಹೇಳಿದ್ದಾನೆ, ನನಗೆ ಇವನು ಆಗುವುದಿಲ್ಲ ಅಂತ ಹೇಳಿದ್ದಾನೆ, ಹಾಗಾದರೆ ಅವನಿಗೂ ಆಗುವುದಿಲ್ಲ. ಅವನಿಗೂ ಯಾಕೆ ಆಗುವುದಿಲ್ಲ, ಇದು ಎಲ್ಲಿಂದ ಪ್ರಾರಂಭ ಆಯಿತು ಅದು ನೋಡುವುದಿಲ್ಲ. ಮೊದಲು ಇಬ್ಬರು ವ್ಯಕ್ತಿಗಳಲ್ಲಿ ಶುರುವಾಗುತ್ತೆ, ಅದು ಏನೋ ಒಂದು ಸಣ್ಣ ಕಾರಣ, ಅದರಿಂದ ಶುರುವಾಗುತ್ತೆ. ಅಷ್ಟೊತ್ತಿಗೆ ಆಮೇಲೆ ಅವನಿಗೊಂದು ಗುಂಪು, ಇವನೊಂದು ಗುಂಪು. ಆದ್ದರಿಂದ ಇದೆಲ್ಲದಕ್ಕೂ ಏನು ಕಾರಣ? ಆ ಸಣ್ಣ ವಿಚಾರಗಳನ್ನು ತುಂಬ ದೊಡ್ಡದಾಗಿ ನೋಡುವುದು. ಕೆಲವೊಂದು ಸಲ ತುಂಬ ದೊಡ್ಡ ವಿಚಾರ, ತುಂಬ ಗಂಭೀರವಾದ ವಿಚಾರ, ಆದರೆ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಇವನು. ಇದಾಗ್ಬಿಡುತ್ತೆ, ಪರವಾಗಿಲ್ಲ, ನನಗೆಲ್ಲ ಬಂದುಬಿಡುತ್ತೆ, ತುಂಬ ಮಾಡಿ ನೋಡಿದ್ದೀನಿ ಈ ಥರದ್ದು ಅಂದ್ಬಿಡ್ತಾನೆ.
ಆದರೆ ಅದರಿಂದ ತುಂಬ ತೊಂದರೆಯನ್ನು ಸಹ ಅನುಭವಿಸ್ತಾನೆ. ಆದರೆ ಇದು ಹೀಗಾಗಬಾರ್ದು. ಯಾವುದು ಯಾವ ರೀತಿಯಾಗಿ ಯಾವ ವಿಷಯದ ವಾಸ್ತವಿಕತೆ ಏನು ಅನ್ನೋದನ್ನೆಲ್ಲ ನೋಡಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಒಂದು ಯೋಗ್ಯತೆ ನಮಗಿರಬೇಕು. ಆ ಯೋಗ್ಯತೆ ಬರಬೇಕು ಅಂತಂದರೆ ಈ ರೀತಿಯಾದಂಥ ಭಗವದ್ಗೀತೆ ಮತ್ತು ಶಂಕರರ ಈ ಸಾಹಿತ್ಯ ಅವರು ಉಪದೇಶ ಮಾಡಿರ್ತಕ್ಕಂಥ ವಿಷಯಗಳು ಇದರ ಅವಶ್ಯಕತೆ ನಮಗೆ ಅತ್ಯಂತವಾಗಿದೆ. ಆದ್ದರಿಂದ ನಾವು ಇದನ್ನು ಪಠನ ಮಾಡಬೇಕು ಮತ್ತು ನಮ್ಮ ಮಕ್ಕಳಿಗೂ ಸಹ ಇದನ್ನು ವಿಶೇಷವಾಗಿ ಹೇಳಿಕೊಡಬೇಕು. ಅದಕ್ಕಾಗಿ ಒಂದು ವಿಶೇಷವಾದ ಒಂದು ಪ್ರಯತ್ನವನ್ನು ಪ್ರತಿಯೊಬ್ಬರೂ ಸಹ ಮಾಡಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಯಾಕೆಂತಂದರೆ ಹಿಂದಿನ ಕಾಲದಲ್ಲಿ ಒಂದೊಂದು ಮನೆಯಲ್ಲೂ ತುಂಬ ಜನ ಇರ್ತಿದ್ರು. ಆದರೆ ಎಷ್ಟು ಜನ ಇದ್ದರೂ ಸಹ ಎಲ್ಲರೂ ಒಟ್ಟಿಗೆ ಇರ್ತಾಯಿದ್ರು, ಯಾವುದೇ ರೀತಿಯಾದ ಸಮಸ್ಯೆಗಳು ಬರ್ತಿರಲಿಲ್ಲ. ಆದರೆ ಈಗ ಹಾಗಲ್ಲ, ಇರುವುದೇ ಒಬ್ಬರು ಇಬ್ಬರು, ಆದರೆ 2-3 ಜನ ಇರ್ತಾರೆ. ಆದರೆ ಒಬ್ರಿಗೊಬ್ಬರಿಗೂ ಏನೋ ಒಂದು ಇದೆ. ಈಗ ಹೇಳಿದಾಗ ಸಣ್ಣ ಸಣ್ಣದನ್ನೆಲ್ಲ ದೊಡ್ಡ ಮಾಡಿ ನೋಡುವುದು, ಅದರಿಂದ ಇವ್ರಿಗಾಗುವುದಿಲ್ಲ, ಅವ್ರಿಗಾಗುವುದಿಲ್ಲ, ಅವ್ರಿಗೂ ಇವ್ರಿಗೂ ಆಗುವುದಿಲ್ಲ. ಈ ರೀತಿಯಾದಂತಹ ಸ್ಥಿತಿ ಲೋಕದಲ್ಲಿ ನಾವು ನೋಡ್ತಾ ಇರ್ತೀವಿ. ಯಾಕೆ ಹಾಗಿದ್ರೆ ಎಲ್ಲಿ ವ್ಯತ್ಯಾಸ ಆಯಿತು? ಹಿಂದಿನವರಿಗೆ ಈ ರೀತಿಯಾದಂತಹ ಒಂದು ಜ್ಞಾನ ಇತ್ತು, ಈಗಿನವರಿಗೆ ಅದಿಲ್ಲ, ಅದು ಲೋಪ ಆಯಿತು, ಅದು ಲುಪ್ತವಾಯಿತು. ಆದ್ದರಿಂದ ಏನಾಗ್ತಿದೆ ಅಂತಂದರೆ ಆ ಪರಿಸ್ಥಿತಿಯನ್ನು ಸರಿ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ತಲೆ ಬಗ್ಗಿಸಿ ಜೀವನದಲ್ಲಿ ದುಃಖವನ್ನು ಅನುಭವಿಸಬೇಕಾಗಿ ಬರ್ತಾ. ಇದಾಗಬಾರದು ಅಂತಂದರೆ ಈ ಗ್ರಂಥಗಳಿಂದ ನಮ್ಮ ಹಿಂದಿನವರು ನಮಗೆ ಮಾಡಿರ್ತಕ್ಕಂಥ ಉಪದೇಶಗಳಿಂದ ಜ್ಞಾನವನ್ನು ನಾವು ಪಡ್ಕೊಳ್ಳಬೇಕಾಗಿದೆ. ಅದರಿಂದ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಇಂತಹ ಒಂದು ವಿಷಯವನ್ನೇ ನಮಗೆ ಉಪದೇಶ ಮಾಡಲಿಕ್ಕೆ ಜಗದ್ಗುರು ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ಅವತಾರ ಮಾಡಿದರು. 12 ಶತಮಾನಗಳ ಹಿಂದೆ ಅವರು ಅವತಾರ ಮಾಡಿ ವಿಶೇಷವಾಗಿ ಲೋಕಾನುಗ್ರಹ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರು ಧರ್ಮದ ನಿರಂತರ ಪ್ರಚಾರಕ್ಕಾಗಿ, ಶಂಕರರು ಧರ್ಮೋದ್ಧಾರವನ್ನು ಮಾಡುವುದಕ್ಕಾಗಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಆ ಕೆಲಸಗಳನ್ನು ನಾವು ಸಾಮಾನ್ಯವಾಗಿ 3 ವಿಧವಾಗಿ ವಿಭಾಗ ಮಾಡಬಹುದು. ಒಂದು ಗ್ರಂಥಗಳ ರಚನೆ, ಈಗ ಹೇಳಿದಂತಹ ಗ್ರಂಥಗಳ ರಚನೆ. ಎರಡನೇದು ದಿಗ್ವಿಜಯ ಯಾತ್ರೆ, ಅವರು ಭಾರತದಲ್ಲಿ ಎಲ್ಲ ಕಡೆ ಸಂಚಾರ ಮಾಡಿ ಎಲ್ಲರಿಗೂ ಜ್ಞಾನ ಪ್ರಬೋಧವನ್ನು ಮಾಡಿದರು, ಅನೇಕ ಕ್ಷೇತ್ರಗಳ ಒಂದು ಉದ್ಧಾರವನ್ನು ಮಾಡಿದರು, ಅನೇಕ ವಿಧವಾದಂತಹ ಕೆಲಸಗಳನ್ನು ಅನೇಕ ಕಡೆಗಳಲ್ಲಿ ಶಂಕರರು ಮಾಡಿದ್ದಾರೆ. ಅದು ಎರಡನೇ ಕೆಲಸ. ಇನ್ನು ಮೂರನೇದು ಯಾವುದು ಅಂತಂದರೆ ಚತುರಾಮ್ನಾಯ ಪೀಠಗಳ ಸ್ಥಾಪನೆ. ಭಾರತದ 4 ದಿಕ್ಕುಗಳಲ್ಲಿ 4 ಆಮ್ನಾಯ ಪೀಠಗಳನ್ನು ಸ್ಥಾಪನೆ ಮಾಡಿದರು. ಈ ಪೀಠಗಳಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ, ಈ ಪೀಠದಲ್ಲಿ ನಮ್ಮ ಗುರುವರ್ಯರು 36ನೇ ಅಧಿಪತಿಗಳಾಗಿ ಈಗ ವಿಶೇಷವಾದಂತಹ ಒಂದು ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. 50 ವರ್ಷಗಳ ಹಿಂದೆ ನಮ್ಮ ಗುರುಗಳ ಒಂದು ಸನ್ಯಾಸ ದೀಕ್ಷೆಯು ಆಯಿತು. ಈ ತದನಂತರ ಈ 50 ವರ್ಷಗಳಲ್ಲಿ ಅನೇಕ ವಿಧವಾದಂತಹ ಧರ್ಮೋದ್ಧಾರ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ವಿಶೇಷವಾಗಿ ಈ 50ನೇ ವರ್ಷದ ಈ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮಗಳಲ್ಲಿ ಈ ಸ್ತೋತ್ರ ಪಠನ, ವಿಶೇಷವಾಗಿ ಈ 3 ಕಲ್ಯಾಣವೃಷ್ಟಿಸ್ತವ ಮತ್ತು ಈ ಶಿವಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರ, ಇದರೊಳಗೆ ಇಡೀ ಸ್ತೋತ್ರವನ್ನು ನಾವು ಪಠನ ಮಾಡಿದರೆ 108 ಸಲ ಆ ನಮಃಶಿವಾಯ ಅನ್ನುವಂತಹ ನಾಮವನ್ನು ನಾವು ಉಚ್ಚಾರಣೆ ಮಾಡಿದಂಗೆ ಆಗುತ್ತೆ. ಆ ನಮಃಶಿವಾಯ ಅನ್ನೋದು ಒಂದು ಪಂಚಾಕ್ಷರಿ ಮಂತ್ರ, 5 ಅಕ್ಷರಗಳಿರುವಂತಹ ಮಂತ್ರ ನಮಃಶಿವಾಯ ಅನ್ನೋ. ಅದನ್ನು ಒಂದೊಂದು ಇದರಲ್ಲೂ ಪಾದದಲ್ಲೂ ಬರುವ ಹಾಗೆ ಶಂಕರರು ಬರೆದಿದ್ದಾರೆ. ಹಾಗೆ ಒಂದೊಂದು ಶ್ಲೋಕದಲ್ಲೂ 4 ಸಲ ಇದು ಬರುತ್ತೆ. ಆದ್ದರಿಂದ ಇದು ನಕ್ಷತ್ರಮಾಲಾ ಸ್ತೋತ್ರ ಅಂತ ಹೆಸರಿಟ್ಟಿದೆ. ಯಾಕಂದರೆ 27 ನಕ್ಷತ್ರಗಳು 27, ಇಲ್ಲಿ ಶ್ಲೋಕಗಳು 27, ಆದ್ದರಿಂದ ಅದಕ್ಕೆ ನಕ್ಷತ್ರಮಾಲಾ ಸ್ತೋತ್ರ. ಒಂದೊಂದು ಶ್ಲೋಕದಲ್ಲೂ 4 ಸಲ ಬರುತ್ತೆ. ಅಲ್ಲಿಗೆ 108 ಸಲ ಈ ಒಂದು ಸ್ತೋತ್ರದಲ್ಲಿ ನಮಃಶಿವಾಯ ಅನ್ನುವಂತಹ ಮಂತ್ರವನ್ನು ಉಚ್ಚಾರಣೆ ಮಾಡಿದ ಹಾಗಾಗುತ್ತೆ. ಆದ್ದರಿಂದ ಈ ಒಂದು ಸ್ತೋತ್ರವನ್ನು ಪಠನ ಮಾಡಬೇಕು. ಹಾಗೂ ಲಕ್ಷ್ಮೀನರಸಿಂಹಕರಾವಲಂಬ ಸ್ತೋತ್ರ, ಅದು ತುಂಬ ಉತ್ಕೃಷ್ಟವಾದಂತಹ ಸ್ತೋತ್ರ. ಈ ಸಂದರ್ಭಗಳಲ್ಲಿ ಇದರ ಪಠನವು ಎಲ್ಲ ಕಡೆ ಆಗಬೇಕು ಅನ್ನುವಂಥ ಒಂದು ಸಂಕಲ್ಪದಿಂದ ಇದನ್ನು ಮಾಡಬೇಕು ಎಂಬುದಾಗಿ ಹೇಳಿದ್ದೇವೆ. ಅದರಂತೆ ಅನೇಕ ಕಡೆಗಳಲ್ಲಿ ಇದರ ಪಠನವು ವಿಶೇಷವಾಗಿ ನಡೀತಾ ಇದೆ. ವಿಶೇಷವಾಗಿ ಈ ಶಿವಮೊಗ್ಗ ನಗರದಲ್ಲಿ ಈ ಒಂದು ಸ್ತೋತ್ರದ ವಿಶೇಷವಾದಂತಹ ಪಠನವನ್ನು ಈ ನಗರದಲ್ಲಿ, ಈ ಜಿಲ್ಲೆಯಲ್ಲಿ ಇದರ ಒಂದು ಪಠನವನ್ನು ವಿಸ್ತಾರವಾಗಿ ಮಾಡ್ತಾ ಇರುವುದು. ನಾವು ಈ ಸಂದರ್ಭದಲ್ಲಿ, ಇಲ್ಲಿಗೆ ಬರುವಂತಹ ಈ ಸಂದರ್ಭದಲ್ಲಿ ಇದರ ಒಂದು ಸಮರ್ಪಣೆಯನ್ನು ಮಾಡಬೇಕು ಅನ್ನುವಂತಹ ಸಂಕಲ್ಪದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಎಲ್ಲರೂ ಸಹ ಇದನ್ನು ಪಠನ ಮಾಡಿದ್ದೀರಿ. ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಅತ್ಯಂತ ಶ್ರಾವ್ಯವಾಗಿ ಎಲ್ಲರೂ ಸಹ, ಇಷ್ಟು ಜನ ಇದ್ದರೂ ಸಹ ಒಂದೇ ಕಂಠದಲ್ಲಿ ಎಲ್ಲರೂ ಸಹ ತುಂಬ ವಿಶಿಷ್ಟವಾಗಿ, ಅಂದರೆ ಇದರ ಹಿಂದೆ ತುಂಬ ದಿವಸಗಳ ಒಂದು ಪರಿಶ್ರಮವೂ ಇದೆ.
ನಿಮ್ಮೆಲ್ಲರ ಒಂದು ವಿಶೇಷವಾದಂಥ ಒಂದು ಪರಿಶ್ರಮವೂ ಇದೆ, ಒಂದು ಪ್ರಯತ್ನವೂ ಇದೆ. ಅದನ್ನು ಚೆನ್ನಾಗಿ ಪರಿಶ್ರಮ ಮಾಡಿ ಇವತ್ತಿನ ದಿವಸ ಈ ಪಠನವನ್ನು ಮಾಡಿ ನಮ್ಮ ಮನಸ್ಸಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದ್ದೀರಿ. ಯಾವ ರೀತಿಯಾಗಿ ಜನರು ವ್ಯಾಪಕವಾಗಿ ಎಲ್ಲ ಕಡೆ ಈ ಸ್ತೋತ್ರಗಳನ್ನು ಪಠನ ಮಾಡಬೇಕು ಅನ್ನೋ ಸಂಕಲ್ಪದಿಂದ ಇದನ್ನು ನಾವು ಪ್ರಾರಂಭ ಮಾಡಿದ್ವೋ, ಅದೇ ರೀತಿಯಾಗಿ ವಿಶೇಷವಾಗಿ ನೀವು ಇವತ್ತದನ್ನು ಪಠನ ಮಾಡಿ ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಈ ಶಿವಮೊಗ್ಗಕ್ಕೆ ಬಂದು ಇಲ್ಲಿ 2 ದಿವಸಗಳ ಕಾಲ ಇದ್ದು ನಂತರ ಇಲ್ಲಿಂದ ಮುಂದಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಅದರಂತೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿಯ ಎಲ್ಲ ಆಸ್ತಿಕರ ಒಂದು ವಿಶೇಷವಾದಂತಹ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ಶಂಕರ ಮಠದಲ್ಲಿ ವಿಶೇಷವಾಗಿ ನಮ್ಮ ಪ್ರೀತಿಪಾತ್ರರು, ನಮ್ಮ ಧರ್ಮಾಧಿಕಾರಿಗಳಾಗಿ ಡಾಕ್ಟರ್ ನಾರಾಯಣನವರು ಇದ್ದಾರೆ. ಅವರು ವಿಶೇಷವಾಗಿ ಈ ಮಠದ ಒಂದು ಧರ್ಮಾಧಿಕಾರಿಗಳಾಗಿದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡುತ್ತಿದ್ದೇವೆ. ಮತ್ತು ಅವರ ಜೊತೆಗೆ ಇದ್ದು ಈ ಮಠದ ಒಂದು ಸೇವೆಯನ್ನು ಮಾಡ್ತಾ ಇರತಕ್ಕಂತಹ ಎಲ್ಲ ಶಿಷ್ಯ ಜನರಿಗೂ ಸಹ ನಾವು ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ವಿಶೇಷವಾಗಿ ಇಲ್ಲಿಯ ಬ್ರಾಹ್ಮಣ ಮಹಾಸಭೆ, ನಾವು ಇಲ್ಲಿ ಶಿವಮೊಗ್ಗಕ್ಕೆ ಬಂದಾಗ ವಿಶೇಷವಾಗಿ ಇಲ್ಲಿಯ ಆಸ್ತಿಕ ಜನರು, ಅದರೊಳಗೂ ವಿಶೇಷವಾಗಿ ಬ್ರಾಹ್ಮಣ ಮಹಾಸಭೆಯವರು ಮತ್ತು ಮಠದ ಶಿಷ್ಯರು ಇವರೆಲ್ಲರೂ ಸಹ ಇದರಲ್ಲಿ ಅತ್ಯಂತ ಉತ್ಸಾಹವಾಗಿ ಭಾಗವಹಿಸಿ ವಿಶೇಷವಾಗಿ ನಮ್ಮ ಪ್ರೀತಿಗೆ ಪಾತ್ರರಾಗ್ತಾರೆ. ಈಗ ಈ ಸಂದರ್ಭದಲ್ಲೂ ಸಹ ಬ್ರಾಹ್ಮಣ ಮಹಾಸಭೆಯಿಂದ ಇದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಏರ್ಪಾಟನ್ನು ಮಾಡಲಾಗಿದೆ. ಈ ಒಂದು ಭವನದಲ್ಲಿ ಗಾಯತ್ರಿ ಮಾಂಗಲ್ಯ ಮಂದಿರದಲ್ಲಿ ಈ ಒಂದು ಇವತ್ತಿನ ದಿವಸ ಈ ಕಾರ್ಯಕ್ರಮದ ಆಯೋಜನೆಯಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈಗ ಇದರ ಅಧ್ಯಕ್ಷರಾಗಿರ್ತಕ್ಕಂಥವರು ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥ ನಟರಾಜ್ ಭಾಗವತ್ ಅವರಿಗೂ ಸಹ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ನಿಮ್ಮೆಲ್ಲರ ಅವರ ಜೊತೆಗಿದ್ದು ಈ ಒಂದು ಪವಿತ್ರವಾದಂತಹ ಕಾರ್ಯದಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಎಲ್ಲರಿಗೂ ಸಹ ಆಶೀರ್ವಾದಗಳನ್ನು ಮಾಡ್ತಾ ಎಲ್ಲ ಆಸ್ತಿಕರಿಗೂ ಮತ್ತೊಮ್ಮೆ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಎಲ್ಲರೂ ಸಹ ವಿಶೇಷವಾಗಿ ಶಂಕರ ಭಗವತ್ಪಾದಾಚಾರ್ಯರು ಯಾವ ಒಂದು ಧರ್ಮದ ಮಾರ್ಗವನ್ನು ನಮಗೆ ತೋರಿಸಿದ್ದಾರೋ, ನಮ್ಮ ಹಿಂದಿನವರು ಯಾವ ಧರ್ಮ ಮಾರ್ಗವನ್ನು, ಉತ್ತಮವಾದಂತಹ ಧರ್ಮ ಮಾರ್ಗವನ್ನು ನಮಗೆ ತೋರಿಸಿದ್ದಾರೋ, ಇದರಲ್ಲಿ ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನಿಟ್ಟುಕೊಂಡು ಇದರ ಆಚರಣೆಯನ್ನು ಶ್ರದ್ಧೆಯಿಂದ ಮಾಡಬೇಕು. ಇದನ್ನು ಆಚರಣೆ ಮಾಡುವುದರಲ್ಲಿ ನಾವೆಲ್ಲರೂ ಸಹ ಗರ್ವ ಪಡಬೇಕು. ಈ ರೀತಿಯಾದಂಥ ಒಂದು ಪರಂಪರೆಯಲ್ಲಿ ನಾವು ಹುಟ್ಟಿದ್ದೇವೆ ಅಂಥೇಳಿ ಆ ಒಂದು ಗರ್ವದಿಂದ ನಾವು ಹೆಮ್ಮೆಯಿಂದ ಇದನ್ನು ವಿಶೇಷವಾಗಿ ನಾವು ಹೇಳಿಕೊಳ್ಳಬೇಕು. ಇದರ ಆಚರಣೆಯನ್ನು ವಿಶೇಷವಾಗಿ ಮಾಡಬೇಕು. ಮತ್ತೊಂದು ಕೊನೆಯದಾಗಿ ಹೇಳಬೇಕಂತಹ ಒಂದು ವಿಷಯ ಏನು ಅಂತಂದರೆ, ಈ ಧರ್ಮದ ಒಂದು ಮಹತ್ವವನ್ನು ಪ್ರತಿಯೊಬ್ಬರೂ ಸಹ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಬೇಕು. ಇದು ಎಷ್ಟು ಮಹತ್ವಪೂರ್ಣವಾದದ್ದು ಅನ್ನೋದನ್ನು ಆಳವಾಗಿ ತಿಳ್ಕೊಳ್ಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಇವತ್ತಿನ ದಿವಸ ಈ ಆಳವಾದಂತಹ ಒಂದು ಅಧ್ಯಯನ ಇಲ್ಲದೆ ಇರುವ ಕಾರಣ, ಈ ಧರ್ಮದ ಬಗ್ಗೆ ಒಂದು ಆಳವಾದಂತಹ ಒಂದು ಜ್ಞಾನ ಇಲ್ಲದೆ ಇರುವ ಕಾರಣ ಯಾರು ಏನು ಮಾತಾಡಿದರೂ ಸಹ ಬಹುಶಃ ಅದೇ ಸರಿ ಇರ್ಬೋದು, ಇದೇ ತಪ್ಪಾಗಿರ್ಬೋದು ಅನ್ನುವಂತಹ ಒಂದು ಭಾವನೆ, ಅಥವಾ ಏನೋ ಒಂದು ಸಂದೇಹ, ಅದು ಸರಿನಾ ಇವರು ಸರಿನಾ, ಅವರು ಹೇಳಿದ ತೊಗೊಳ್ಬೇಕಾ ಇವರು ಹೇಳಿದ ತೊಗೊಳ್ಬೇಕಾ ಅನ್ನುವಂತಹ ಒಂದು ಸಂದೇಹ ತುಂಬ ಜನರಿಗೆ ಬರ್ತಾ ಇದೆ. ಅಂದರೆ ಈ ಒಂದು ಜ್ಞಾನ ಸರಿಯಾಗಿ ಇಲ್ಲದೆ ಇರುವುದರಿಂದ ಯಾರು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು, ಅದು ಏನು ಮಾತಾಡಿದರೂ ಕೇಳುವವನಿಗೆ ಗೊಂದಲ ಉಂಟಾಗ್ತಾ ಇದೆ. ಆ ರೀತಿ ಅಂದರೆ ಏನು, ಇದೆಲ್ಲ ಯಾಕೆ ದೃಢವಾದಂತಹ ಜ್ಞಾನ ನಮಗಿಲ್ವಾದ್ದರಿಂದ ಯಾರು ಏನು ಮಾತಾಡಿದರೂ ಅದನ್ನು ಕೇಳಿಕೊಂಡು ನಾವು ಗೊಂದಲಕ್ಕೆ ಒಳಗಾಗುವಂಥ ಒಂದು ಪರಿಸ್ಥಿತಿ ಸಾಮಾನ್ಯ ಜನರಿಗಿದೆ. ತುಂಬ ಓದ್ದವನಿಗೆ, ಆಳವಾಗಿ ಅಧ್ಯಯನ ಮಾಡಿದವನಿಗೆ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಏನಿಲ್ಲ. ಆದರೆ ಸಾಮಾನ್ಯ ಜನರಿಗೆ ಏನಾಗಿದೆ, ಇವತ್ತೊಬ್ಬ ಯಾವನೋ ಒಂದು ಏನೋ ಒಂದು ಹೇಳುವುದು, ನಾಳೆ ಇನ್ನೊಬ್ಬ ಇನ್ನೆಂಥದೋ ಒಂದು ಹೇಳುವುದು, ಹೀಗೆಲ್ಲ ಆಗಿ ಕೊನೆಗೆ ಏನಾಗುತ್ತೆ ಅಂದರೆ ನಮ್ಮದರ ಬಗ್ಗೆ ನಮಗೆ ಸಂದೇಹ ಬರೋ ಹಾಗೆ ಆಗ್ತಾ ಇದೆ. ಆದ್ದರಿಂದ ಹೀಗಾಗಬಾರದು ಅಂತಂದರೆ ಏನು, ನಾವು ದೃಢವಾಗಿರಬೇಕು ಅಂದರೆ ಇದರ ಬಗ್ಗೆ ಒಂದು ಆಳವಾದಂತಹ ಒಂದು ಅಧ್ಯಯನವನ್ನು ನಾವು ಮಾಡಬೇಕು. ಆಳವಾಗಿ ಇದರ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಇದರಲ್ಲಿರ್ತಕ್ಕಂತಹ ಒಂದೊಂದು ಆಚರಣೆಗೂ ಒಂದೊಂದು ವಿಷಯಕ್ಕೂ ಒಂದು ಬಲವಾದಂತಹ ಒಂದು ಕಾರಣ ಇದ್ದೇ ಇದೆ. ಅದನ್ನು ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಇದರ ಮಹತ್ವ ಏನು ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಆಗ ಯಾರು 100 ಜನ 100 ರೀತಿಯಾಗಿ ಬೇಕಾದರೂ ಮಾತಾಡಲಿ, ಅದರಿಂದ ನಾವು ಕಿಂಚಿತ್ತು ವಿಚಲಿತರಾಗುವುದಿಲ್ಲ. ಅದರಿಂದ ಆ ರೀತಿಯಾದಂತಹ ಒಂದು ದೃಢವಾದ ಜ್ಞಾನ ಪ್ರತಿಯೊಬ್ಬರಿಗೂ ಸಹ ಅತ್ಯಂತ ಅವಶ್ಯಕವಾದದ್ದು ಅನ್ನುವಂತಹ ಒಂದು ವಿಷಯವನ್ನು ಸಹ
ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ. ಹಾಗಾಗಿ ಇದರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ನಮ್ಮ ಮಕ್ಕಳಿಗೂ ಸಹ ವಿಶೇಷವಾಗಿ ಇದರ ಬಗ್ಗೆ ಹೇಳಿಕೊಡಬೇಕು ಅನ್ನುವಂತಹ ವಿಷಯವನ್ನು ಮತ್ತೊಮ್ಮೆ ಎಲ್ಲರಿಗೂ ಸಹ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಒಂದು ಯಾತ್ರೆಯ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಏರ್ಪಾಟುಗಳನ್ನು ನೀವು ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಆಶೀರ್ವಾದಗಳನ್ನು ಮಾಡುತ್ತಾ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ವಿಶೇಷವಾಗಿ ಈಗ ಡಾಕ್ಟರ್ ನಾರಾಯಣವರು ಧರ್ಮಾಧಿಕಾರಿಗಳು ಮತ್ತು ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು ಮತ್ತು ಈ ಶಿವಮೊಗ್ಗ ಜಿಲ್ಲೆಯ ಈ ಶಾಂಕರ ತತ್ವ ಪ್ರಸಾರ ಅಭಿಯಾನದ ಸಂಚಾಲಕರು ಇಲ್ಲಿಗೆ ಬಂದು ಈ ಆಶೀರ್ವಾದವನ್ನು ಪಡ್ಕೊಳ್ಳಬೇಕು. ಅಂದರೆ ಇಲ್ಲಿ ಮಠದ ಶಿಷ್ಯರು, ಆಸ್ತಿಕರು ಅದೊಂದು ವಿಭಾಗ, ಬ್ರಾಹ್ಮಣ ಮಹಾಸಭೆಯವರು ಅದೊಂದು ವಿಭಾಗ, ಅಂದರೆ ಒಂದೊಂದು ಕೆಲವರು ಎಲ್ಲ ವಿಭಾಗಗಳಲ್ಲೂ ಇರುವವರಿದ್ದಾರೆ. ಇನ್ನೊಂದು ವಿಭಾಗ ಈ ಶಾಂಕರ ತತ್ವ ಪ್ರಸಾರ ಅಭಿಯಾನದಲ್ಲಿ ಭಾಗವಹಿಸ್ತಾ ಇರತಕ್ಕಂತಹ ಭಜನಾ ಮಂಡಳಿಗಳು. ಈಗ 3 ವಿಭಾಗಗಳಿವೆ. ಈ 3 ವಿಭಾಗಗಳ ಮುಖ್ಯಸ್ಥರು ಇವರು 3 ಜನ. ಅಂದರೆ ಎಲ್ಲರೂ ಒಬ್ಬೊಬ್ಬರು, ಕೆಲವರು 3 ವಿಭಾಗದಲ್ಲೂ ಇರುವವರಿದ್ದಾರೆ, ಕೆಲವರು 2 ವಿಭಾಗದಲ್ಲಿರುವವರು ಇದ್ದಾರೆ, ಕೆಲವರು 1 ವಿಭಾಗಕ್ಕೆ ಸೇರಿದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಇಂತಹ 3 ವಿಭಾಗಗಳಲ್ಲಿ 3 ಜನ ಮುಖ್ಯಸ್ಥರಿದ್ದಾರೆ. ಹಾಗಾಗಿ ಅವರಿಗೆ ನಾವು ವಿಶೇಷವಾಗಿ ಆಶೀರ್ವಾದವನ್ನು ಮಾಡಿದರೆ ಅದು ಎಲ್ಲರಿಗೂ ಸಹ ಮಾಡಿದ ಹಾಗಾಗುತ್ತೆ ಅಂತ ಭಾವಿಸ್ತಾ ಅವರನ್ನು ಈ ಆಶೀರ್ವಾದವನ್ನು ಪಡ್ಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಕರೀತಾ ಇದ್ದೇವೆ. ಎಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತಿದ್ದೇವೆ. ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.